ಸಾರಥಿ ಭೂಪತಿ ಇನ್ನ ಎನ್ನು ಯುದ್ಧ ಮಾಡುವರು ಯಾರಿಲ್ಲ, ಯಾರು ಇಲ್ಲ ದೇವ. ಇನ್ನಾದಕ್ಕೆ ರೈತಿರುವ ಸದನಕ್ಕೆ ನಾವು ಸಾರಥಿ ನಿಮ್ಮಿಟ್ಟದಂತಾಗಲಿ ಭೂಪತಿ. ಭೂಪತಿ ನೋಡಿದಿನಿ ದೇವ. ಎಲ್ಲ ಸಾರಥಿ ಭೂಪತಿ ಹಾ ಎಲ್ಲ ಸಾರಥಿ ಇವಳ ಮುಖ ದೃಷ್ಟಿಸಿ ನೋಡು, ಇದಕ್ಕೊಂದು ತಾತ್ಪರ್ಯ ಉಂಟು. ಹಾ ಅದೇನು ದೇವ? ಅದು ಏನಂದರೆ ಏನು ದೇವ? ಕಿಂ ಕುಂತಲಂ ಕಿಂ ಅದರಂ ಕಿಂ ನಾಸಿಕಂ ಕಿಂ ದಂತಂ ಕಿಂ ಮುಖಂ. ಹಾ ಎಲ್ಲ ಸಾರಥಿ ಭೂಪತಿ ಇದರ ತಾತ್ಪರ್ಯವೇನೆಂದರೆ ಏನು ದೇವ? ಏನು ಮುಂಗುರಳು, ಏನು ಕಣ್ಣಪ್ಪ, ಹೌದಾ? ಏನು ನಾಸಿಕೆಯು, ಹಾ ಎಲ್ಲ ಸಾರಥಿ ಭೂಪತಿ ಏನು ತುಟಿಯು, ಹಾ ಏನು ಹಲ್ಲುಗಳು, ಹಾ ಏನು ಮುಖವು, ಹಾ ಏನು ಸ್ತ್ರೀಯರು. ಎಲ್ಲ ಸಾರಥಿ ಭೂಪತಿ ಈ ಕೈ ಚಲಿಸಮನಾದ ಸ್ತ್ರೀಯರನ್ನು ಈ ಧರಣಿಯಲ್ಲಿ ನಾನು ಕಾಣೆನು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಇವಳ ಕಣ್ಣು ಬೆಂಬ ಸಮುದ್ರದ ತೆರೆಗಳಿಗೆ ಮುಂಗುರುಳೆಂಬ ಭ್ರಮರವು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ ಈಕೆಯ ಮುಂಗುರುಳ ಕೂದಲು ಎಡಬಲದಲ್ಲಿ ಚಲಿಸುತ್ತಾ ಎಷ್ಟು ಸೌಂದರ್ಯಮಯವಾದ ಕಲೆ ನೋಡಿದೆಯಾ? ನೋಡಿದಿನಿ ದೇವ. ಎಲ್ಲ ಸಾರಥಿ ಭೂಪತಿ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ಕಂಡೆಯಾ? ಅದೇನು ದೇವ? ಅದು ಏನೆಂದರೆ ಏನು ದೇವ? ಈ ಸುಂದರಾಂಗ್ಯ ತುಟಿ ಬಣ್ಣವನ್ನು ನೋಡಿ ತೊಂಡೆಯನ್ನು ನಾಟ್ಯಕೊಂಡು ಊರೊಳಗಿದ್ದ ಮೋರೆಯನ್ನು ತೋರಿಸಲಾರದೆ ಹಾ ಭೂಪತಿ ಇವಳ ಕುತ್ತಿಗೆ ತ್ರಿವಳಿಯನ್ನು ನೋಡಿ ಎದುರಿಗೆ ನಿಲ್ಲಲಾರದೆ ಶಂಕು ನಾಚಿಕೆಯಿಂದ ನಮ್ಮನ್ನು ಕರೆಯಲಾಗಿ ಕುಳಿತು. ಎಲ್ಲ ಸಾರಥಿ ಭೂಪತಿ ಈ ಕನಕ ಕನಕಗಳ ತಾಯಿಯ ಕುಂಭಕುಚ ದಯಗಳನ್ನು ನೋಡಿದೀಯಾ? ಹಾ ಎಲ್ಲ ಸಾರಥಿ ಭೂಪತಿ ಇದಕ್ಕೊಂದು ನೀತಿ ಉಂಟು, ಹೇಳುವೆನು, ಚಿತ್ತ ಬಿಟ್ಟು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದ ದೇವ. ಎಲ್ಲ ಸಾರಥಿ ಭೂಪತಿ ಅರಸಿಕ ಜನ ಸಂಭಾಷಣೇತು ರಸಿಕ ಜನ ಒತ್ತ ಕಲಹಂ ಲಂಬಕುಚ ಶ್ರೀ ಆಲಿಂಗನೇತು ನಿಂಬಕುಚ ಶ್ರೀ ಪಾದ ಪ್ರಾಣಾಯಾಮ ಮುಕ್ತಂ. ಹಾ ಎಲ್ಲ ಸಾರಥಿ ಭೂಪತಿ ಇದರ ತಾತ್ಪರ್ಯವೇನೆಂದರೆ ಏನು ದೇವ? ಎಲ್ಲ ಸಾರಥಿ ಭೂಪತಿ ಇದರ ತಾತ್ಪರ್ಯವೇನೆಂದರೆ ಏನು ದೇವ? ರಸಿಕತೆ ಇಲ್ಲದವರ ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತ್ವವುಳ್ಳ ಅವರ ಕೂಡ ಜಗಳ ಮಾಡುವುದೇ ಲೇಸು. ಎಲ್ಲ ಸಾರಥಿ ಭೂಪತಿ ಅದರಂತೆ ತನ್ನ ಕೈಗೆ ಮೀರಿದ ಕುಚಗಳುಳ್ಳ ಸ್ತ್ರೀಯರ ಆಲಿಂಗನ ಮಾಡುವುದಕ್ಕಿಂತಲೂ ಹಾ ನಿಮಗೆ ಕುಚಗಳುಳ್ಳ ಸ್ತ್ರೀಯರ ಪಾದದಿಂದ ಒದಿಸಿಕೊಳ್ಳುವುದೇ ಲೇಸೆಂದು ಶಾಸ್ತ್ರ ಸಮ್ಮತದಲ್ಲಿ ಇರುವುದು. ಹಾ ಎಲ್ಲ ಸಾರಥಿ ಭೂಪತಿ ಅದರಂತೆ ಈ ಕೋಮಲಾಂಗಿಯ ಕುಂಭಕುಚಗಳು ನಿಂಬೆ ಹಣ್ಣಿನಂತೆ ಎಷ್ಟು ಮೋಹಗೊಳಿಸುವ ನೋಡಿದೀಯಾ? ಹಾ ಎಲ್ಲ ಸಾರಥಿ ಭೂಪತಿ ಈಕೆಯನ್ನು ಮಾತನಾಡಿಸಿ ನೋಡುವೆನು. ಹಾ ಹೇ ಸುಂದರಿ, ನಿನ್ನ ಸುಂದರನು ಬಂದಿರುವೆನು, ನೋಡಿ ಮಾತನಾಡು. ಯಾತಕ್ಕೆ ಸುಮ್ಮನೆ ಕುಂತಿರುವಿ? ಏನು ಕಾರಣ ಅಳ್ತಿರುವೆ? ಹೌದಾ? ಎಲ್ಲ ಸಾರಥಿ ಭೂಪತಿ ಇವಳು ಎನ್ನ ಕೂಡ ಮಾತನಾಡಿದೆ ಸುಮ್ಮನೆ ಕುಂತಿರುವಲ್ಲ, ನಾವು ಎದುರಿಸಲಿಲ್ಲ. ವಹವ್ವ ಹೌದಾ? ಇವಳ ಮಧ್ಯವನ್ನು ನಿರೀಕ್ಷಿಸು. ಇದರನ್ನ ಕಂಡ ಸಿಂಹವು ನಾಚಿಕೆಯಿಂದ
ನೋಡುವೆ ಹಾ. ನೀನು ಸ್ವಲ್ಪ ಅತ್ತ ನಡಿ. ನಿಮ್ಮ ಇಷ್ಟದಂತಾಗಲಿ ದೇವ. ಏನೇ ಎಣ್ಣೆ ಕತೆ ನಿಂಬೆ ಹಣ್ಣೆ ಬಾಬಾ ಬಯಲಿಗೆ ನಿನ್ನ ಸಲುವಾಗಿ ನಾನು ಬಂದಿರುವೆನು. ನಿನ್ನ ತಾಯಿ ಎತ್ತರೆ ಯಾತಕ್ಕೆ ಕುಳಿತಿರುವಿ, ಏನು ಕಾರಣ ಅಳ್ತಿರುವಿ? ಅಹೇ ಸುಂದರಿ, ನಾನೇ ನಿನ್ನ ಪಟ್ಟದ ಗಂಡನನ್ನು ತಿಳಿ ಎನ್ನ ರಾಜ್ಯಕ್ಕೆ ರಾಣಿಯಾಗಿ ಉಳಿ. ಆ ಮಂದಮತಿ ಮುನಗೇಡಿ ಕೃಷ್ಣನ ಮಗನ ಲಗ್ನವನ್ನು ಮಾಡಿಕೊಂಡರೆ ನೀನು ಏನು ಸುಖ ಪಡೆದಿ? ಅಹೇ ಸುಂದರಿ, ಅಹೇ ಸುಂದರಿ, ಅಹೇ ರಾಣಿ, ಪರಿಗಣಿ ಸುಖವಾಣಿ ಮೃದುಪಾಣಿ ಇವ ಇವ ಇಡಿ ಇಡಿ ಎಲ್ಲ ರಾಜ್ಯದ ಪಟ್ಟದ ಉಂಗುರವನ್ನು ಬೆರಳಿಗೆ ಧರಿಸಿಕೋ. ಬೇಗನೆ ತೆಗೆದುಕೋ ಒಂದು ರಾಜಮುಖಿ ಮದಗಜ ಗಾಮಿನಿ ಕಲ್ಯಾಣ ರಸವರ್ಧಿನಿ. ಇಸ್ಲಾಂ ಬಂಗಾರದ ಊರ ಐತೆ ನೋಡು, ಅಲ್ಲೇ ಸುತ್ತರ್ತಾನ. ಅಹೇ ಕಾಮಿನಿ, ಸುಮ್ಮನೆ ಯಾತಕ್ಕೆ ಕುಂತಿರುವೆ? ಮೌನವನ್ನು ಬಿಡು, ಕಣ್ತೆರೆದು ನೋಡು, ಅಂಶವನ್ನು ನೀಡು, ಎಲ್ಲೆಡೆ ಕಂಡು ಸಂತೋಷವನ್ನು ಪಡು. ಅಹೇ ಸುಂದರಿ, ಪರಿಪರಿಯಿಂದ ಶರಣಾಗತನಾಗಿ ಬೇಡುತ್ತೀನಿ. ವ್ಯಸನವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ಎನ್ನ ಹಿಂದೆ ಬಾಬಾ ಸುಂದರಿ. ಅಹೇ ಸುಂದರಿ, ಇಲ್ಲವಾದರೆ ನಿನ್ನನ್ನು ಕರಪಿಡಿದು ಎಳೆಯುತ್ತಿದೆ. ಇನ್ನು ಮೇಲೆ ಆ ಮನ್ಮಥನನ್ನು ಮರಿ ನಾನೇ ನಿನ್ನ ಬಟ್ಟನೆ ಗಂಡನೆಂದು ಅರಿಯಿರಿ ಎನ್ನ ಬಟ್ಟನೆ ನಾನೇ. ಜನನಿ, ಅಮ್ಮ ಮಗಳೇ, ಏನಿದು? ಅವನು ಹುಟ್ಟಿದಾಗಲಿಂದ ನನಗೆ ಬುದ್ಧಿ ಹೇಳು. ಯಾವಾಗ ಇವಾಗ ಕೇಳುವನ? ಕೇಳುವುದು. ಹೇಳಿದ್ರೆ ಹೆಂಗ ಬಂದಾನ ಕೇಳ್ತಾರ. ಅಮ್ಮಯ್ಯ, ಏನು ನಿನ್ನ ಅವತಾರ? ನಾನು ನಿನ್ನ ತಪ್ಪನಲ್ಲವೇನಮ್ಮಯ್ಯ? ಇಲ್ಲ ಮುಂದವರು ಯಾರು? ಮತ್ತೆ ಅದಕ್ಕಾಗಿ ನಿನ್ನ ಮಗಳನ್ನು ಕೊಟ್ಟು ಎಣ್ಣೆಗೆ ಲಗ್ನವನ್ನು ಮಾಡಿದ ಕೊಡುವುದಿಲ್ಲ. ಯಾತಕ್ಕೆ ಅಕ್ಕಯ್ಯ? ಯಾವತ್ತಕ್ಕೆ ಕೊಡಬೇಕು? ನಾನು ನಿನ್ನ ತಮ್ಮನ ಅದಕ್ಕೆ. ಅಮ್ಮಯ್ಯ, ಅಕ್ಕಯ್ಯ, ಅವಳಿಗೆ ಇಷ್ಟಿಲ್ಲ ಬೇಕಲ್ಲ. ಅವನು ನನ್ನ ಕೊಲಿಸಿನಲ್ಲಿ ಬಂದಿರುವುದಲ್ಲ, ಏನು ಬಂದ್ರು? ನನ್ನ ಕೊಲಿಸಿನಲ್ಲಿ ಲಗ್ನವನ್ನು ಮಾಡಿರುವುದು. ಕೊನಿಸಿನಲ್ಲ, ಕನಸಿನಲ್ಲ. ಕನಸಿನಲ್ಲಿ ಅಕ್ಕಯ್ಯ. ಅಕ್ಕಯ್ಯ, ಏನು ನಿಖಲು? ಅದೇನು ಚೆನ್ನಾಗಿದ್ರು ಅಮ್ಮಯ್ಯ. ಯಾತಕ್ಕೆ? ಅಕ್ಕಯ್ಯ, ಗೆಣದ ಮೇಲಿನ ಹೆಣವು ಬಯಸಿದರೆ ದೊರೆಯಬಹುದ ಫಲ ಹಾಗೇಳು ಕಾಲ. ಅಕ್ಕಯ್ಯ, ಅಮ್ಮನೇ, ಅಮ್ಮಯ್ಯ, ಸೊಮ್ಮನೆ ನನ್ನ ಮಗಳ ಆಗ್ರಜೆ, ಇಲ್ಲಿಂದ ಅಕ್ಕಯ್ಯ, ಅಮ್ಮನೇ, ನಾನೇನು ಗಿಡದ ಮೇಲೆ ಹಣ್ಣನ್ನು ಬಯಸಿಲ್ಲ, ನಿನ್ನ ಮಗಳನ್ನು ಮಾತ್ರ ನಾನು ಬಯಸಿರುವನಕ್ಕಯ್ಯ. ಅವಳು ದೊರೆಯಬಹುದೆಂದು ತಿಳಿದುಕೊಂಡಿರುವೆ. ಏನಕ್ಕಯ್ಯ? ಅವಳು ದೊರೆಯಬಹುದೆಂದು ತಿಳಿದುಕೊಂಡಿರುವೆ. ಅವಳು
ಹುಟ್ಟಿದಾಗಲೇ ಎನ್ನ ಮನಸ್ಸಲ್ಲಿ ಲಗ್ನ ಮಾಡಿಕೊಳ್ಳುವುದಿಲ್ಲಕ್ಕಯ್ಯ. ಹುಟ್ಟಿದಾಗಲಿಂದಲೇ ಹೌದಕ್ಕಯ್ಯ. ಗಂಡು ಹುಟ್ಟಿದರೆ ಏನಕ್ಕಯ್ಯ? ಗಂಡು ಹುಟ್ಟಿದರೆ ಅವಾಗ ಏನು ಮಾಡೋದು? ನಾನು ಹೆಣ್ಣಾಗಿ ಹುಟ್ಟುವನಕ್ಕಯ್ಯ. ಅವಾಗ ನಮ್ಮನೆ ಅಕ್ಕಯ್ಯ, ನನ್ನ ಮಗ ನಿನ್ನನ್ನು ಮಾಡಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ನಿನ್ನ ಮಗಳು ಹೆಣ್ಣಾಗಿ ಹುಟ್ಟಿರುವಳು. ನಾನು ಗಂಡಾಗಿ ಹುಟ್ಟಿದ್ದಕ್ಕಾಗಿ ನಿನ್ನ ಮಗಳನ್ನು ನನಗೆ ಕೊಟ್ಟು ಲಗ್ನವನ್ನು ಮಾಡಿಕೊಂಡಂತ ಕೇಳಿ ನಾನು ಕೊಡೋದಿಲ್ಲ. ಅದು ಯಾಕಕ್ಕೆ ಅಕ್ಕೋಯ್ಯ? ಇಲ್ಲ ಮೂರ್ಖ. ಅಕ್ಕಯ್ಯ, ಸುಮ್ಮನೆ ನನ್ನ ಮಗಳ ಕರವನ್ನು ಬಿಟ್ಟಿಲ್ಲ ಹೊರಟು ಅಕ್ಕಯ್ಯ, ಗಂಟೆಯ ತಮ್ಮನಾದ ಕರಬೇಕಾರೆ ಸಹೋದರ ಏನು ಮಾತನಾಡಿದಿ? ಇದ್ದ ಮಾತನ್ನು ಹೇಳಿದನು. ಈ ಸತಿಮಾಲೆಯನ್ನು ಕಲ್ಲ ಬಿಡಿದು ಎಳೆಯುವುದು ತರವಲ್ಲ, ಅಂದು ಎಳೆಯಲ್ಲ. ಆದರೆ ವೀರನಾದವರು ಯಾತಕ್ಕೆ ಒಪ್ಪೋದಿಲ್ಲ? ಏನು ಹೇಳಿದೆ? ಅಕ್ಕಯ್ಯ, ನಮ್ಮನೆ ಇದು ಅಲ್ಲದೆ ರತಿಯು ಜನಿಸಿದ ಆರೋಪ ಎಣ್ಣೆಗೆ ಕೊಡ್ತೀನಂತ ಹೇಳಿದ್ರಲ್ಲ, ಯಾವಾಗ ಹೇಳಿದೆ? ಈ ಮಾತು ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲವೋ ಹೇಗೆ? ನಾನು ಮಾತು ಕೊಟ್ಟಿಲ್ಲ. ಅಕ್ಕಯ್ಯ, ನಮ್ಮನೆ ನಿನ್ನ ಗಂಡನಾದ ಕಮಲೇಶನನ್ನು ಮಾತು ಗೊತ್ತಿಲ್ಲ ಅಕ್ಕಯ್ಯ. ಈಗ ನನ್ನ ಗಂಡನಾದ ಕಮಲೇಶನಿರುವನು. ಅವನನ್ನು ಒದ್ದು ಓಡಿಸಿರುವನಕ್ಕಯ್ಯ. ಮತ್ತು ಓಡಿಸಿರಲಿಲ್ಲ. ಆ ಮಾತು ಸಹ ಅವನಲ್ಲಿ ಓಡಿ ಹೋಗಿರುವುದು. ಅದಕ್ಕಾಗಿ ನಿನ್ನ ಬೇಡಿಕೊಳ್ಳುವನಕ್ಕಯ್ಯ. ನಾನು ನನಗೆ ಮಾತು ಕೊಟ್ಟಿಲ್ಲ. ನೀನೇ ಕೊಟ್ಟಿರುವನಕ್ಕಯ್ಯ. ಯಾವಾಗ ಕೊಟ್ಟಿರುವೆ? ನೀನೇ ಈಗ ಆಡಿದ ಮೇಲೆ ಆ ಗಂಡ ಕಮಲೇಶನನ್ನು ಎಣ್ಣೆಗೆ ಕೊಡುವೇನಕ್ಕಯ್ಯ. ನಾನು ನಿಮ್ಮ ಮಾವನಾದ ಕಮಲೇಶನಿಗೆ ಏನು ನನ್ನ ತಮ್ಮನಾದ ಮೂರ್ಖನಿಗೆ ನನ್ನ ಮಗವನ್ನು ಕೊಡುವುದೆಂದು. ಅಕ್ಕಯ್ಯ, ಅಂದರೆ ನಾನು ನೀನು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವನಕ್ಕಯ್ಯ. ಆದರೆ ಗುಣ ಬೇರುವುದಲ್ಲ. ಅಕ್ಕಯ್ಯ, ಅಂದರೆ ಆ ಬಣ್ಣನಾದ ಮನ್ಮಥನಿಗೆ ಕೊಡುವೆನೆಂದು ಎಷ್ಟು ಆತುರ ಪಟ್ಟಿರುವನಕ್ಕಯ್ಯ. ಆದರೂ ಚಿಂತೆ ಇಲ್ಲ. ಈ ಕ್ಷಣವೆಯುಳ್ಳ ಜನಗುಡಿ ಎಂಬುದು ಅಂದರೆ ಅಕ್ಕಯ್ಯ, ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿದೆ ಅಕ್ಕಯ್ಯ. ನನ್ನ ಮಗಳನ್ನು ಎಳೆದುಕೊಂಡು ಹೋಗುವನೆಂದು ಹೇಳ್ತೀವಿಯಾ? ಇದಕ್ಕೆ ನೀನು ಅಡ್ಡಾಗುವುದಕ್ಕಯ್ಯ. ಬರೋದಿಲ್ಲವನ್ನೇ ತಿಳಿದುಕೊಂಡಿವೆಯಾ? ನೀನು ನೋಡುವೇನಕ್ಕಯ್ಯ. ನೋಡುವೆಯಾ? ಸಹಾಯವಾಗಿ ನೋಡುವೇನಕ್ಕಯ್ಯ. ಏನು ನೋಡುವೆ? ನಿನ್ನ ಮಗಳನ್ನು ನಾನು ಲಗ್ನವನ್ನು ಮಾಡಿಕೊಳ್ಳುವುದಕ್ಕಯ್ಯ. ನಿನ್ನ ಭ್ರಮೆಯಿಂದ ತಿಳಿದುಕೋ. ಎದಕ್ಕಕ್ಕಯ್ಯ? ಇಲ್ಲೊಂದು ಎಷ್ಟ ಭ್ರಷ್ಟ, ಪರಮ ಪಾಪಿಷ್ಟ, ದುಷ್ಟ ಅಂದರೆ ಎಣ್ಣೆಗೆ ಏನು ಕೊಪ್ಪ ಬರುವುದಿಲ್ಲಕ್ಕಯ್ಯ. ಮಗನೇ ಅಧಮ ಅಂದರೆ ಏನು ಕೊಪ್ಪ ಬರುವುದಿಲ್ಲಕ್ಕಯ್ಯ. ಎಂಬ ಅಂತಃಕರಣವಿಲ್ಲದೆ ನನ್ನನ್ನು ರಂಡೆತನಕ್ಕೆ ಗುರಿ ಮಾಡಿದ ಪಾಠಗಳು ನೀನು. ಅಕ್ಕಯ್ಯ, ಈಗೆಲ್ಲ ಮಾತನಾಡಿದರೆ ಎಣ್ಣೆಗೆ ಕೋಪ ಬರುವುದು ನೋಡಕ್ಕಯ್ಯ. ನಿನಗೆ ಕೋಪ ಬಂದರೆ ನನಗೆ ಕೋಪ ಬರುವುದು. ನಿನಗೆ ಕೋಪ ಬಂದರೆ ಚಿಂತೆ ಇಲ್ಲ, ಎನಿಗೆ ಕೋಪ ಬಂದರೆ ನಿನ್ನ ಕೈಲಿ ಆಗೋದಿಲ್ಲಕ್ಕಯ್ಯ. ಏನಾಗುವುದಿಲ್ಲ. ನಿನ್ನ ಗಂಡನ ಸಮೀಪಕ್ಕೆ ಕಳಿಸುವುದಕ್ಕಯ್ಯ ನಿನ್ನ ಕೂಡ. ಇಲ್ಲೊಂದು ಎಷ್ಟ ಅಂದರೆ ಕೂಡ ಏನು ಕೋಪ ಬರುವುದಿಲ್ಲಕ್ಕಯ್ಯ. ಅಯ್ಯೋ ಹಗಮನೆ ಏನನ್ನ ಮಾಡಿ ನಿನ್ನ ಮಗಳನ್ನು ಮಾತ್ರ ಎಣ್ಣೆಗೆ ಬಿಡಕ್ಕಯ್ಯ. ಕೆಲವು ಮೂರ್ಖ ಅಕ್ಕಯ್ಯ, ಇದುವರೆಗೂ ಬಂದು ಬಾಂಧವರನ್ನು ಹತ್ತಿಸಿದೆ. ನನ್ನನ್ನು ರಂಡೆತನಕ್ಕೆ ಗುರಿಯನ್ನು ಮಾಡಿದೆ. ನೀನು ಈಗೆಲ್ಲ ಮಾತನಾಡಿದರೆ ನಿನಗೆ ಕೂಡ ನಿನಗೆ ಕಿವಿ ಬಂದಂತೆ ಕಾಣುವುದಕ್ಕಯ್ಯ. ಇಲ್ಲೋ ಭ್ರಷ್ಟ ಅಂದರೆ ಏನು ಕೋಪ ಬರುವುದಕ್ಕಯ್ಯ. ಈಗ ನನ್ನ ಮಗಳ ಕರವನ್ನು ಬಿಡಿದುಕೊಂಡು ಅವಳನ್ನು ಗೋಳಾಡಿಸುವೆಯ? ನಾನೇನು ನಿನ್ನ ಮಗಳನ್ನು ಕರೆಬಿಡಿದು ಗೋಳಾಡಿಸಿಲ್ಲ. ನಿನ್ನ ಮಗಳನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಗೋಳಾಡಿಸಿರುವನಕ್ಕಯ್ಯ. ಲಗ್ನ ಮಾಡಿಕೊಳ್ಳುವೆ? ಹೌದಕ್ಕಯ್ಯ. ಮನಸ್ಸು ಬೇಕಲ್ಲ. ನನ್ನ ಮನಸ್ಸೇನು ಸಣ್ಣದಿರುವುದೇನಕ್ಕಯ್ಯ.
ಅಕ್ಕಯ್ಯ ದೊಡ್ಡದಾಗಿರುವುದೇ ಬಹಳ ವಿಶಾಲವಾಗಿದ್ದಕ್ಕಯ್ಯ ಕೆಲವು ಕಷ್ಟ ಅಂದರೆ ಏನು ಕೋಪ ಬರೋದಿಲ್ಲ ಎಂತ ಗಂಡಿನ ಮನಸ್ಸು ಒಂದಾದರೆ ಸಂಸಾರವೋ ಇಲ್ಲವಾದರೆ ನರಕವಾಗುವುದೋ ಮೂರ್ಖ ನನ್ನನ್ನು ಮಾಡಿಕೊಂಡರೆ ಅದೇ ಸಂತೋಷವಾಗುವುದು ಅಕ್ಕಯ್ಯ ಸೊಮ್ಮನೆಯನ್ನ ಮಂದಿರವನ್ನು ಮೆಟ್ಟಿಲಿಲ್ಲ ಒಳ್ಳೆಯ ಮೂರ್ಖ ಮಾಡಿದ್ದೇನೆ ನರಕ ಅಮ್ಮ ಕಮಲಗಂಗೆ ಮಾತಿಗೆ ಈ ಬಾಲಕಿಯನ್ನು ಬಿಡುವುದು ಹೇಳಿದೆಯಲ್ಲ ನಾನೇನು ಇವರನ್ನು ಬಿಟ್ಟು ಹೋಗೋದಕ್ಕೆ ಬಂದಿಲ್ಲ ಎಕ್ಕನ ಇವಳ ತೊಳಬಿಡುದು ಎನ್ನ ರಥದಲ್ಲಿ ಕೂಡಿಸಿಕೊಂಡು ಹೋಗುತ್ತೀನಿ ಇವಳ ಬೆಂಬಲವಾಗಿ ಬರುವ ಪದವನ್ನು ಹಾರಾದರೆ ಇದ್ದರೆ ಇಲ್ಲಕ್ಕೆ ಬರಲೇನು ಛೀ ಹೋಗೆ ಉತ್ತಮ ಎಂದಾಗ ಪದೇ ಪದೇ ನೀತಿ ಮಾತುಗಳನ್ನು ಹೇಳಲಿಕ್ಕೆ ಬಂದಿರುವ ಕಮಲದ ರಾಣಿ ಮಾತಿನಲ್ಲಿ ನನಗೆ ಇಲ್ಲ ಮೂರ್ಖ ಅಕ್ಕಯ್ಯ ಚಂದ್ರ ಮೇಲೆ ಎತ್ತಿಕೊಂಡು ಹೋಗುವೆ ಹೌದಕ್ಕಯ್ಯ ಅವರನ್ನು ಗೊಂಬೆಯನ್ನು ತಿಳಿದು ಬಂದಿಲ್ಲ ನಿನ್ನ ಮಗಳು ಗೊಂಬೆಯಾದರೆ ಯಾರು ಗೂಸಿ ನೋಡುವುದಕ್ಕಯ್ಯ ನಿನ್ನ ಮಗಳು ಹೆಣ್ಣಾದ ಕೋಸಲೇ ನಾನು ಲಗ್ನವನ್ನು ಮಾಡಿಕೊಳ್ಳುವುದಕ್ಕೆ ಬಂದಿರುವನಕ್ಕಯ್ಯ ಮೂರ್ಖ ಅಂದರೆ ಏನು ಕೋಪ ಬರೋದಿಲ್ಲ ಮನಸ್ಸಿನಲ್ಲಿ ಮನ್ಮಥನೇ ಇರುವನು ನನ್ನ ಕನಸಿನಲ್ಲಿ ಅವಳೇ ಬಂದಿರುವನಕ್ಕಯ್ಯ ಕನಸು ಎಂದಿಗೂ ಹಿಡಿಯಿರುವುದಿಲ್ಲ ಕನಸು ಹೆಸರಬೇಕಲ್ಲ ಕನಸಾಗಿ ಹೋಗುವುದು ಎತ್ತಗೆ ಹೋಗುವುದಲ್ಲಕ್ಕಯ್ಯ ಇಲ್ಲ ಮೂರ್ಖ ನಿನ್ನ ಪಾದಂಗಳನ್ನು ಹಿಡಿದು ಕೇಳಿಕೊಳ್ಳುತ್ತೀನಿ ನಿನ್ನ ಮಗಳನ್ನು ಮಾತ್ರ ಸುಮ್ಮನೆ ಕೊಡುವಕ್ಕಯ್ಯ ಇಲ್ಲವಾದರೆ ನಿನ್ನ ಕಾಲುಗಳನ್ನು ಬಿಡುದು ನಿನ್ನ ಕಣ್ಣನ ಸಮೀಪಕ್ಕೆ ಕಳಿಸುವುದಕ್ಕಯ್ಯ ಅಕ್ಕಯ್ಯ ಮೂರ್ಖ ಅಕ್ಕಯ್ಯ ಏನು ಹಾಗೆ ಅಕ್ಕಯ್ಯ ಅರೆ ಸುತ್ತ ಅಕ್ಕಯ್ಯ ಕೆಲವು ಪಾಪಿಷ್ಟ ಅಂದರೆ ಏನಿಗೆ ಏನು ಕೋಪ ಬರೋದಿಲ್ಲಕ್ಕಯ್ಯ ಎಲ್ಲ ಮೂರು ಬಿಟ್ಟು ಬಂದಿವೆ ಯಾತಕ್ಕೆ ಅಂದರೆ ನೀನು ಕುಡಿದು ಬಿಟ್ಟು ಎಂದಲನ ಹಾಲು ನಾನು ಕುಡಿದಿರುವನು ಅದಕ್ಕಾಗಿ ಮೂರನ್ನ ಮಗಳನ್ನು ಮಾತ್ರ ಎಲ್ಲಿಗೆ ಕೊಡು ಅಕ್ಕಯ್ಯ ಕೆಲವು ಭ್ರಷ್ಟ ಅಕ್ಕಯ್ಯ ಹಾರಿಸಿದ್ದ ಮನ್ಮಥನೇ ರತಿಯ ಗಂಡನೆಂದು ಬೆಂಬಲಕ್ಕೆ ಇರುವುದು ಅಕ್ಕಯ್ಯಗ ಎನ್ನ ಮೇಲೆ ಬಹಳ ಪ್ರೀತಿ ಬಂದಂತೆ ಕಾಣುತ್ತಿರಬಹುದು ಎನ್ನಗೆ ಲಗ್ನವನ್ನು ಮಾಡಿಕೊಡಬಹುದು ಇದನ್ನು ತಪ್ಪಿಸಲು ತಾನಿಂದಲೂ ಸಾಧ್ಯವಿಲ್ಲ ಅಕ್ಕಯ್ಯ ನಿನ್ನಂತ ಎಡಪಕ್ಷಕರಿಗೆ ನನ್ನ ಮಗಳನ್ನು ಕೊಡಲಾರದ ಭ್ರಷ್ಟ ಅಕ್ಕಯ್ಯ ಆಹೋ ಹುಚ್ಚಮ್ಮ ಆಹೋ ಹುಚ್ಚಮ್ಮ ಈಗಿನ ವೇಳದಲ್ಲಿ ಈ ಸಚಿವರನ್ನು ಬಿಡುವನ್ನು ಹೇಳಿಯಲ್ಲ ನಾನೇನು ಇವರನ್ನು ಬಿಟ್ಟು ಹೋಗೋದಕ್ಕೆ ಬಂದಿಲ್ಲ ನೀನು ಕರಮುಗಿದು ಬೇಡಿಕೊಂಡರೆ ನನಗೆ ಅಂತಃಕರಣ ಬರವರಿಯದು ಅಕ್ಕಯ್ಯ ಅಕ್ಕಯ್ಯ ಆಗೆಲ್ಲ ಮಾತನಾಡಬಾರದಕ್ಕಯ್ಯ ಹೇಗೆ ಮಾತನಾಡಬೇಕು ಎಲ್ಲ ತಮ್ಮನಾದವನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಳ್ಳಕ್ಕಯ್ಯ ಮೂರ್ಖನಿಗೆ ನನ್ನ ರತಿಯನ್ನು ಹಟ್ಟಿ ಇಲ್ಲದ ತಪ್ಪಡಲ್ಲನ್ನು ಈ ಭೂಮಿಗೆ ಅಪ್ಪಳಿಸಿ ಹೊಡಿವೆ ಇವಳ ಜಡಮುಡಿ ಎಂಬಿಡದೆ ಹೇಳುವೈತಿ ನೋಡಿ ಆಗದ ಈ ಮಾತಿಗೆ ಹೋಗು. ಯಪಟ ಗ್ರಾಮದಲ್ಲಿ ಪರಶುರಾಮನ ಪಾತ್ರ ಮಾಡಿದಂತವರು ಉಮ್ಮಕ್ಕ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಯಪಟದ ಪರಶುರಾಮ ಅವರಿಗೆ ನನ್ನ ಅರ್ಪಣೆ ಧನ್ಯವಾದಗಳು ಅಣ್ಣಯ್ಯ ಏ ರತಿ ಎನ್ನ ಕರವನ್ನು ಯಾತಕ್ಕಾಗಿ ಹಿಡಿದಿರುವೆ ರತಿ ಅಣ್ಣ ರತಿ ಅಣ್ಣ ನಿನ್ನ ಅಂಬಲೆಯನ್ನು ಬಿಟ್ಟು ಅಣ್ಣ ಎಂಬುದು ಅಂಬಲೆಯನ್ನು ಬಿಟ್ಟು
ಸಡಗರದಿಂದ ಒದಗಾಗಿ ಎಲೆ ರತಿ ಅಣ್ಣ ನೀನ್ ಮಾಡಂಗೆ ಅಣ್ಣ ನೀನೊಂದ್ಸಲ ಬರ ಆಹೋ ಅಣ್ಣಯ್ಯ, ಅಣ್ಣಯ್ಯ ಎನ್ನ ಕರವನ್ನು ಯಾತಕ್ಕಾಗಿ ಹಿಡಿದಿದೆ ಅಣ್ಣಯ್ಯ? ಅನ್ನ ಎಂಬುವುದಿಲ್ಲ ಅಕ್ಷರವನ್ನು ಬಿಟ್ಟು ಸಡಗರದಿಂದ ಒದಗಾಗಿ ಕೆಂಪ ಚೀರೆಯನ್ನು ಕೊಟ್ಟು ಹಸರ ಬಣ್ಣದ ಕುಪಸೆಯನ್ನು ಉಟ್ಟು ತೆರಿಗೆ ಹೂವನ್ನು ಕಣ್ಣಿಗೆ ಕಾಟಕನ್ನು ಇಟ್ಟು ಹಣೆಗೆ ಕುಂಕುಮವನ್ನು ಇಟ್ಟು ಕೈಗೆ ಬಳೆಯನ್ನು ಕೊಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಇನ್ನ ದೇಹಕ್ಕೆ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ಎಲ್ಲ ಪಟ್ಟಣಕ್ಕೆ ಎಲ್ಲ ಹಿಂದೆ ಸುಮ್ಮನೆ ಬಾಮಾರೆ ಸುಂದರಿ ನೀವೇ ಕೊಂಡು ಕಂಡರಿ. ಅಣ್ಣಯ್ಯ, ಅಣ್ಣ ಎಂಬುದು ಎರಡು ಅಕ್ಷರವನ್ನು ಬಿಡಂತೆ ಈಗಲೇ ಇದುವರೆಗೂ ನೀನು ಹೇಳಿದೆಯಲ್ಲ, ಇವೆಲ್ಲ ವಸ್ತುಗಳನ್ನು ಎನ್ನ ತಂದೆ ನನಗೆ ಆಗಲೇ ಕೊಡುತ್ತಿರುವನು, ನಾನು ಧರಿಸಿರುವೆ. ಈಗ ಧರಿಸಿಕೊಂಡು ನಿನ್ನಿಂದ ಬರುವ ಅವಶ್ಯಕತೆಯು ನನಗಿಲ್ಲ. ನೀನು ಎಲ್ಲನ್ನು ಮಾಡಿಕೊಂಡರೆ ನಿಂದು ನಂದು ಹೆಚ್ಚಾಗುವುದು ರತಿ. ನಿಂದು ನಂದು ಹೆಚ್ಚಾಗುವುದು ಬೇಡ, ನನಗೆ ಕಡಿಮೆ ಆದರೆ ಸಾಕು. ನನ್ನ ಅಕ್ಕನಿಗೆ ನಾನೇ ನಿನ್ನ ಗಂಡ ನಿನ್ನ ತಂದೆ ತಾಯಿಗೆ ಕೊಟ್ಟಿರುವುದು ರತಿ. ಏನ್ ಕೊಟ್ಟಿರುವೆ? ಸಾವಿರ ಮಾವನ ನನ್ನ ಅಕ್ಕಯ್ಯಗೆ ಕೊಟ್ಟಿರುವನು. ಏನು ಕೊಟ್ಟಿರುವೆ? ಆಭರಣಗಳು. ಆಭರಣಗಳು ಯಾರಿಗೆ ಕೊಟ್ಟಿರುವೆ? ನಿನ್ನ ತಂದೆಗೆ ನನ್ನ ಅಕ್ಕಯ್ಯನ ಕೊಟ್ಟು ವರದಕ್ಷಿಣೆ ಕೊಟ್ಟಿರುವನು. ಅವರನ್ನು ಕೇಳು, ನನ್ನೆದುರಿಗಾಟ ಕೇಳು. ನೀನು ನನ್ನ ಅಕ್ಕಯ್ಯನ ಮಗಳಾದ ಕೌಸಲೆ. ನಿನ್ನ ನಿಲ್ಲಿಗೆ ಬಾ ಎಂದು ಕರೆದವರು ಯಾರು? ನಿನ್ನ ಮಾಡಿಕೊಳ್ಳಲಿಕ್ಕೆ ಬಂದಿರುವನು ರತಿ. ಕರೆದವರು ಯಾರು? ನಿನ್ನ ತಂದೆ. ನನ್ನ ತಂದೆ ಎಲ್ಲಿರುವನೀಗ? ನಿನ್ನ ತಂದೆಯನ್ನು ಒದ್ದು ಓಡಿಸಿರುವನು. ಒದ್ದು ಓಡಿಸಿವೆ ಅಲ್ಲ. ಯಾತಕ್ಕೆ ಅಂದರೆ ನಿನ್ನ ಫಸ್ಟ್ ಕೊಡುತ್ತೇನೆಂದು ನೋಡಿ ಕೊಡ್ತಿರಲ್ಲ, ಅದಕ್ಕಾಗಿ. ಅಣ್ಣಯ್ಯ, ಎಲೆ ರತಿ, ನನ್ನ ತಂದೆ ಕೊಟ್ಟ ಒತ್ತಡವು ನನ್ನ ತಂದೆಯಿಂದಲೇ ಮಾಡಿದೆ ಹೋಯ್ತೆಂದು ತಿಳಿದುಕೋ. ಅದು ಹೋಗಿಲ್ಲ ರತಿ. ಎಲ್ಲಿರುವುದು? ನಿನ್ನ ತಾಯಿಯಲ್ಲಿ ಇರುವಲ್ಲ. ಇರುವುದಿಲ್ಲ. ಇರುವಲ್ಲ ರತಿ. ಸುಮ್ಮನೆ ನನ್ನ ಹಾಸಿಯನ್ನು ಬಿಟ್ಟು ಹೊರಟು ಹೋಗಲಿಲ್ಲ. ಎಷ್ಟು ಮಾತನ್ನು ಬಿಡುವುದಿಲ್ಲ ರತಿ. ಅಣ್ಣಯ್ಯ, ಅಣ್ಣ ಎಂಬುದು ಅಕ್ಷರವನ್ನು ಬಿಟ್ಟು ಗಂಡ ಎಂಬುದು ಅಕ್ಷರದಿಂದ ಕರೀರತಿ. ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳುವತಿ. ಯಾಕೆ ನಿನಗೆ ಎಂತ ವಿಷಯ ಕೇಳುವೆನು ನಾನು? ಎನ್ನ ರೋಗವ ಕಂಡೀರು, ಮಗನೇ ಮರಳಿಪರೇನು, ಮಗನೇ ಮರಳಿಪರೇನು. ಅಣ್ಣಯ್ಯ, ಎನ್ನ ತಂದೆ ಹತ್ತಿದ ತೂಕ ತಾಳಲಾರದೆ ನಾನು ಬಂದೆನು. ಎನ್ನ ತಂದೆ ಹತ್ತಿದ ತೂಕ ತಾಳಲಾರದೆ ನಾನು ಬಂದೆನು. ತಾಳಬೇಡ ಎಂದು ನೀನು, ತಾಳಬೇಡ ಎಂದು ನೀನು, ನೀನು ನೀನು ಯಾಕೆ ನಿನಗೆ ನನ್ನ ವಿಷಯ ಕೇಳುವೆನು ನಾನು? ಎನ್ನ ರೂಪವ ಕಂಡು ನೀನು, ಮಗನೇ ಮರಳಿಪರೇನು, ಮಗನೇ ಮರಳಿಪರೇನು. ಆಹಾ ಪೌರ್ಣಿಕ ಮಹಾರಾಜನೇ, ಎಲೆ ರತಿ, ನಿನ್ನ ಸಿರಿ ಸಂಪತ್ತು ನಿನ್ನಲ್ಲೇ ಇರಲಿ. ಎನ್ನ ತಂದೆ ಹತಿಸಿದ ದುಃಖವೇ ನಿನಗೆ ಹೆಚ್ಚಾಗಿ ಹೋಗಿರುವುದು. ಇನ್ನು ಎನ್ನನ್ನು ಹೆಚ್ಚಿನ ಮಟ್ಟದಲ್ಲಿ ಕಾಡಿ ನನ್ನನ್ನು ದುಃಖಕ್ಕೆ ಗುರಿ ಮಾಡಬೇಡ. ಅಣ್ಣಯ್ಯ, ರತಿ, ನನ್ನನ್ನು ನಿನ್ನ ಮಗಳೆಂದು ಭಾವಿಸಿಕೊಂಡು ಎನ್ನ ಸರಿಯನ್ನು ಬಿಟ್ಟು ಬಿಡ ಅಣ್ಣ, ಬರೋದು ನಿನಗೆ ಪುಣ್ಯ. ಹೇಗೆ ಶ್ರೀರತ್ನವೇ, ನಿನ್ನನ್ನು ನಾನು ಬಿಟ್ಟು ಹೋಗುವುದಕ್ಕೆ ಬಂದಿಲ್ಲ. ನಾನೇ ರತಿ, ನನಗೆ ನೀನೇ ಜೊತೆ. ಎಲೆ ರತಿ, ಅಣ್ಣ, ನಿನ್ನ ಬಿಡನನ್ನು ಅತಿಥಿದನೆಂದು ಮನದ ತಳವನ್ನು ಬಿಡು. ರತಿ, ನಿನ್ನ
ಬ್ರಹ್ಮ ವಿಷ್ಣು ರುದ್ರಾದಿಗಳ ಸಹ ನನ್ನ ಕೈವಶದಲ್ಲಿ ಇರುವರು. ನಾನೇನು ಸಾಮಾನ್ಯ ಬಲದ್ದನಲ್ಲ. ನನ್ನಂದ ಜಗದೇಕ ವೀರನಾದ ಗಂಡ ನಿನಿಯ ದೊರೆಯಬೇಕಾದರೆ ನಿನ್ನ ಪುಣ್ಯವು ಎಷ್ಟಿರುವುದು ಸುಮ್ಮನೆ ತಿಳಿಯದೆ ಸಂಘದಿಂದ ಬಂದು ಎನ್ನ ಸುಖಾಸನಕ್ಕೆ ಯೋಗ್ಯವಾಗಿ ಸ್ವಚ್ಛ ಮಾಡಬಾರದೆ. ಚಾಣಕ್ನೂರು ಗ್ರಾಮದಲ್ಲಿ ಮೇಲಿದರಂತ ಲಿಂಗಣ್ಣ ಇವರು ಸುಮಕ್ ಅವರಿಗೆ 501 ರೂಪಾಯಿ ಮತ್ತು ತಬಲಾ ಮಾಸ್ಟರ್ ನಾಗೇಶಣ್ಣ ಅವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಚಾಣಕ್ನೂರು ಗ್ರಾಮದವರು. ಆಹೋ ಅಣ್ಣಯ್ಯ, ಚಾರೆ ಅಣ್ಣನಿಂದ ಎಷ್ಟು ಬೇಡಿಕೊಂಡರೂ ನಿನಗೆ ಕರುಣೆ ಬಾರದೆ ಹೋಯ್ತೆ. ಕರುಣೆ ಬಾರದೆ ಹೋಯ್ತೆ. ಕರ್ಣ ಎದ್ದಿಗೆ ಬರೋದಿಲ್ಲ. ರತಿ ರತಿ ಬರುವುದಿಲ್ಲವೆಂದು ಹೇಳುತ್ತಿರುವೆಯಾ? ಸಹಜವಾಗಿ ಬರುವುದಿಲ್ಲ. ಎಲ್ಲೋ ಮೂರ್ಖನೇ, ಎಲ್ಲೋ ದುಷ್ಟನೇ, ಎಲ್ಲೋ ದುರ್ಮಾರ್ಗ, ಎಲ್ಲೋ ನೀಚನೇ, ಎಲ್ಲೋ ನೀಚಾತ್ಮನೇ, ಮಾತಾಡಿದ್ರೆ ಎಲ್ಲೋ ಹನಮನೆ, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದೆನ್ನುವ ಪರಿಜ್ಞಾನವು ನಿನ್ನಲ್ಲಿಲ್ಲವೇ? ಏನು ಏನು ಹೇಳು? ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದೆನ್ನುವ ಪರಿಜ್ಞಾನವು ಇಲ್ಲವೇ ಎಂದು ಹೇಳಿದೆ. ಮೇಲೆ ನನ್ನ ಮನಸ್ಸಿರುವುದಲ್ಲ. ನನ್ನ ಮನಸ್ಸು ನಿನ್ನ ಮೇಲೆ ಇಲ್ಲವಲ್ಲ. ಯಾತಕ್ಕಾಗಿ ಅದು ಎನ್ನ ಮನಸ್ಸನ್ನು ಕೇಳಬೇಕು. ನೀನು ನನ್ನ ಮನಸ್ಸಿನಲ್ಲಿ ಇರುವರಿಯಲ್ಲ. ನನ್ನ ಮನಸ್ಸಿನಲ್ಲಿ ಮಣ್ಣು ತಿರುವನಲ್ಲ. ಆ ಮನ್ಮಥನನ್ನು ಮಣ್ಣು ಮುಚ್ಚಿಸಿ ಕಳಿಸಿರುವನಲ್ಲ. ಈಗ ಮುಕ್ಕಿ ಹೋಗಿರೋನು ನಂತರ ಎದ್ದು ಬರುವನಲ್ಲ. ಅವನನ್ನು ಮಾಡಿಕೊಂಡರೆ ನೀನು ಏನು ಸುಖ ಪಡಿವಿ. ನನ್ನಂತ ಬಲಾಢ್ಯವನ್ನು ಮಾಡಿಕೋ. ಸಂತೋಷದಿಂದ ನಿನ್ನ ನೋಡ್ತೀವಿ ನಾವು. ಸಂತೋಷದಿಂದ ನೋಡಿಕೊಳ್ಳುವೆಯಾ ನೀನು? ಹೌದು. ಮನಸ್ಸು ಕೂಡಿದಾಗಲೇ ಸಂತೋಷ ಉದ್ಭವಿಸುವುದು. ಮನಸ್ಸೇನು ಸಣ್ಣದಾಗಿರುವುದಾ? ಏನ್ ದೊಡ್ಡದಿರುವ ವಿಶಾಲವಾಗಿರುವುದು. ಮತ್ತೆ ವಿಶಾಲವಾದ ಮನಸ್ಸು ನನಗೆ ಬೇಡ. ಆ ವಿಶಾಲದ ಇಷ್ಟು ಚಿಕ್ಕವಳಾಗಿರುವೆಯಾ? ಇರುವುದಿಲ್ಲ. ಹೌದೇ? ಯಾಕೆ? ಹೇಳು. ಏನ್ ಹೇಳಬೇಕು? ಏನಾದರೂ ಹೇಳು. ನನ್ನನ್ನು ಲಗ್ನವನ್ನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಮಾತ್ರ ಹೇಳು. ಎಲ್ಲೋ ಮೂರ್ಖನೇ, ಮನಸ್ಸಿಲ್ಲದ ಹೆಣ್ಣನ್ನು ಕಾಡಬೇಡ. ಅದು ಯಾತಕ್ಕೆ ಇಲ್ಲ ನನ್ನ ಮೇಲೆ ಮನಸ್ಸು ನಿನಗೆ? ನಿನಗೆ ಒಳ್ಳೆಯದಾಗುವುದಿಲ್ಲ. ಯಾತಕ್ಕೆ? ಯಾತಕ್ಕೆಂದು ಕೇಳುತ್ತಿರುವೆಲ್ಲ? ನೀನು ನನ್ನನ್ನು ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುವುದು. ಏನು ಒಳ್ಳೆಯದಾಗುವುದು? ಇಲ್ಲಿ ಇರುವುದು ಎಲ್ಲವೂ ನಮ್ಮದೇ ಆಗುವುದು. ಎಲ್ಲೋ ಮೂರ್ಖನೇ, ರಚೆ ಏನು ಕೇಳು. ಅದೇನು ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳಿದೆಯಾ? ಸಹಜವಾಗಿ ಕೇಳುವೆನು. ಆಹಾ. ಆ ಮನಸ್ಸಿಲ್ಲದ ಹೆಣ್ಣನ್ನು ಕಾಡಬೇಡ, ಯಮನ ಲೋಕಕ್ಕೆ ಗುರಿಯಾಗಬೇಡ, ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಇವಳು ಆಡಿದ ನುಡಿಗಳನ್ನು ಕೇಳಿದೆಯಾ? ಎಂತ ಮಾತು ಮಾತಾಡ್ತಾರೆ ಫಾದರ್ ಬಾವಂದಂತ. ನನ್ನಂತ ಸುಂದರವನ್ನು ಬಿಟ್ಟು ಏಕೋಚಿತ
ಇಲ್ಲ ಮೂರ್ಖ ಹೇಳುವೆನು ನಾರಿ ಸುಮ್ಮನೆ ಇಡಿ ಎನ್ನ ಪಟ್ಟಣದ ದಾರಿ ಇಲ್ಲವಾದರೆ ನಿನ್ನನ್ನು ಕರಬಿಡಿದು ಎಳೆಯುತ್ತೀನಿ ಇನ್ನೊಂದು ಸಾರಿ ಅಡ್ಡ ಬಂದು ಬಿಡಿಸಿಕೊಳ್ಳುವುದನ್ನು ನೋಡುತ್ತೀನಿ ಮತ್ತೊಂದು ಸಾರಿ ಸುಮ್ಮನೆ ಎನ್ನ ಪಟ್ಟಣದ ದಾರಿಯನ್ನು ಯಾರೇ ಇಲ್ಲ ಹದಮನೆ ಇಲ್ಲೇ ಮೂರ್ಖ ಇಲ್ಲ ಪಾಪಾತ್ಮನೆ ಏ ಮೂರ್ಖ ಇಲ್ಲ ನೀಚಾತ್ಮನೆ ಇಲ್ಲೇ ಮಂಡಳ ಕೌಳಿಕನೆ ಬಿಡು ನೀಚ ಭಕ್ತಿ, ಹೇಳಬೇಡ ಜನ್ಮದ ಕೋಟೆ. ಕೌಳಿಕನೆ ಬಿಡು ನೀಚ ಭಕ್ತಿ, ಹೇಳಬೇಡ ಜನ್ಮದ ಕೋಟೆ. ಅಂಜನಾರಿ ನಿನ್ನ ಹೊರೆ, ತಂಗಿಯೆಂದು ಕರೆಯಿದ್ದಾರೆ, ಬಿಟ್ಟು ದೂರ ಸರಿಯೇ. ಯಾಕೆ ನಿನಗೆ ಎಲ್ಲರೂ ಎಲ್ಲರೂ ಬಂದರೇನು, ಹೊಗಳಿ ಮರಳಿ ಪಾರೇನು, ಹೊಗಳಿ ಮರಳಿ ಪಾರೇನು. ದ್ರೌಪದಿ ಎಲ್ಲೋ ಮೂರ್ಖನೆ, ಏನೇ ರಚೆ ಎಲ್ಲೋ ದುಷ್ಟ ದುರ್ಮಾರ್ಗನೆ, ಈಗೆಲ್ಲ ಮಾತನಾಡಬಾರದು ರಚೆ ನೀನು ನನ್ನನ್ನು ಬಯಸುವುದು ಹೇಗಾಗುವುದು ಗೊತ್ತೇ? ಅದು ಏನಾಗುತ್ತೆ ಏನಾಗುವುದೆಂದು ಕೇಳುತ್ತಿರುವೆಯಾ? ಹೌದು ರಚೆ ಗಿಡದ ಮೇಲಿರುವ ಹಣ್ಣನ್ನು ನೋಡಿ ಸುಣುಕಲು ಬಯಸಿ ಕೆಟ್ಟಂತೆ, ಸೇದುವ ಬಾವಿಯೊಳಗೆ ನೀರನ್ನು ನೋಡಿ ಸುಣುಕವ ಆಸೆ ಪಟ್ಟು ಕೆಟ್ಟಂತೆ, ನೀನು ನನ್ನನ್ನು ಬಯಸಿ ಕೆಟ್ಟು ಹೋಗಬೇಡ ಮೂಡ, ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಏನೇ ರಚೆ ನಾನೇನು ಗಿಡದ ಮೇಲೆ ಹಣ್ಣನ್ನು ಬಯಸಿಲ್ಲ ನಿನ್ನ ಅಂದವನ್ನು ನೋಡಿ ನಾನು ಬಯಸಿರುವನು ರಚೆ ನಾನು ಗಿಡದ ಮೇಲೆ ಹಣ್ಣಿದ್ದಂತೆ ಹೆಣ್ಣು ಹಣ್ಣು. ನೀನು ಗಿಡದ ಮೇಲೆ ಹಣ್ಣಲ್ಲ ರಚೆ ನನ್ನ ಅಕ್ಕಯ್ಯನ ಮಗಳು ಹೊರಗೆ ಸಾಲಕ್ಕೆ ನಿನ್ನ ಹಣ್ಣದ ನುಡಿಗಳನ್ನು ಕೇಳಿದೀಯಾ ಕೇಳಿದಿಲ್ವೇವ? ಹೊರಗೆ ಹಾಲು ಏನೇ ಕೋರ್ಯ ನನ್ನಂತ ಸುಂದರನ ಬಿಟ್ಟು ಯಥೋಚಿತ ಆ ಬಲ್ಲನ ಮಗನ ಸುದ್ದಿ ಎಲ್ಲರಿಗೆ ಮಾಡಿ ಎನ್ನ ಕೋಪಾಗ್ನಿಗೆ ಹಾವುಗಾಗಬೇಡ. ಹೇಳುವುದು ನಾರೇ ಸುಮ್ಮನೆ ಇಡಿ ಎನ್ನ ಪಟ್ಟಣದ ದಾರಿ ಅಮ್ಮ ದುರ್ಬಲನ ನಂದಿನಿ, ಎಲ್ಲಿರುವೆ? ಬೇಗನೆ ಬಂದು ಈ ಮೂರ್ಖನಿಂದ ಎನ್ನ ಸರಿಯನ್ನು ಬಿಡಿಸಬಾರದೆ? ಅಮ್ಮ ದ್ರೌಪದಿ ದ್ರೌಪದಿ ಈಗಂದೀಗ ಬಂದು ಗುಡಿಸೆ ನನಗೆ ಕೋಪ ಬರೋದು ದ್ರೌಪದಿ ಅಮ್ಮ 3 ಗಂಟೆ ಅಂತ ಕಷ್ಟ ಬೀಳ್ತಾನಂತ ನೀನ್ ಎಲ್ಲ ಬೆಳಗ್ಗೆ ಮುಂಜಾನೆ ಬಂದು ಕೈ ಬಿಡಿಸಿದಂಗ. ಅಣ್ಣಯ್ಯ ಅಮ್ಮ ದ್ರೌಪದಿ ಈ ರತಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಅದು ಯಾತಕ್ಕೆ ನ್ಯಾಯ ದ್ರೌಪದಿ? ಅಣ್ಣಯ್ಯ ದ್ರೌಪದಿ ಹೇಳಿದ್ರೆ ಕೇಳು, ಅದೇನು ಚೆನ್ನಾಗಿ ಹೇಳಲ್ಲ. ಅಣ್ಣಯ್ಯ ಬಿಡುಲಿಲ್ಲ ಕಡುಕೋಟ ಕೌಲಿಕರು, ಬಿಡುಲಿಲ್ಲ ಕಡುಕೋಟ ಕೌಲಿಕರು.
ಯಾತಕ್ಕೆ ನ್ಯಾಯವನ್ನಯ್ಯ? ಅಣ್ಣಯ್ಯ ಅಮ್ಮ ದ್ರೌಪದಿ, ಈಗ ಕರ ಮುಗಿಸಿರವಾಗಿ ಬೇಡಿಕೊಳ್ಳುವುದು ಈ ರತಿಯ ಕರವನ್ನು ಬಿಡು. ಎಷ್ಟು ಮಾತನಾಡಿದರೂ ಅಣ್ಣಯ್ಯ ಅಮ್ಮ ದ್ರೌಪದಿ, ಮನ್ಮಥನ ಗಂಡನೆಂದು ತಿಳಿದುಕೊಂಡರು. ನೀವು ನನ್ನ ಹೆಂಡತಿ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರಬಹುದು. ಅಣ್ಣಯ್ಯ ದ್ರೌಪದಿ, ಈ ರತಿ ನಿನಗೆ ಜೋಡು ಆಗಲು ಅದು ನಾನು ಮಾಡಿಕೊಂಡರೆ ಜೋರು ಆಗುವುದು ಚಿಕ್ಕ ಪೋರೆಯ ರತಿದೇವಿಯನ್ನು ಸತಿಯಾಗಿ ಸ್ವೀಕರಿಸುವಿಯ ಮನಸ್ಸಾದ್ರೂ ಹೇಗೆ ಒಪ್ಪುವುದು? ಅದು ಯಾತಕ್ಕೆ ಹೋಗುವುದು? ರತಿಯ ಕರವಳ ಬಿಡು ಅಣ್ಣ, ಹೋಗುವುದು ನಿನ್ನ ಪುಣ್ಯ. ಅಮ್ಮ ದ್ರೌಪದಿಗೆ ಅಮ್ಮ ದ್ರೌಪದಿಗೆ ಈ ಮಾಲೈ ಜನಿಸಿದಾಗಲೇ ಇರುವ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಅಣ್ಣನಿಗೆ ಬಿಡದಿಲ್ಲ ಬಂದು ಮನದಲ್ಲಿ ಛಯ ಮಾಡಿದರು. ಅಂಥದ್ದು ಬಿಟ್ಟು ಆ ಗೊಬ್ಬರವನ್ನು ಕೊಡದೆ ಇರಲಿ ಇರಲಿ, ಇವಳನ್ನು ಎನ್ನ ಸಹಾಯದಿಂದ ಎಳೆದು ಈ ಲಗ್ನವನ್ನು ಮಾಡಿಕೊಳ್ಳುವೆ. ಇವಳ ಗುಣವನ್ನು ತಗಬೇಕು. ಸುಮ್ಮನೆ ನೀರು ಬಂದು ಹಾರಿಕೊಂಡಿರುವುದರ ಜಂಜಾತೆ ಅಣ್ಣಯ್ಯ ಅಮ್ಮ ದ್ರೌಪದಿ, ರತಿ ಮನ್ಮಥರು ಸತಿ ಪತಿಗಳೆಂದು ಬ್ರಹ್ಮಲಿಖಿತವಿರುವುದು. ಆ ಬ್ರಹ್ಮನ ಅಂಥ ಬಲಾಟನೇ ನಮ್ಮ ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ರತಿಯೋ ಮನ್ಮಥನಿಗಾಗಿ ಹುಟ್ಟಿರುವಳು, ಮನ್ಮಥನು ರತಿಯಾಗಿ ಜನಿಸಿರುವಳು. ಇವಳು ನನ್ನಗಾಗಿ ಜನಿಸಿರುವಳು ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ಹೇಳುವ ಕೇಳು. ಅದೇನು ಚೆನ್ನಾಗಿರಮ್ಮ. ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದೊಳಗೆ ಮಾತುಗಳಿಗೆ. ಅಕ್ಕನ ಮಗಳೆಂದು ಕೊಡುವಳು ನಿನಗೆಂದು ಮನದೊಳಗೆ ಮಾತುಗಳಿಗೆ. ಅಣ್ಣಯ್ಯ ಅಮ್ಮ ದ್ರೌಪದಿ, ರತಿಯ ಕರ ಬಿಡದು ಎಳಿತಿರುವಿಯಲ್ಲ ಸಹಜವಾಗಿ ಹೇಳ್ತಿರುವನು. ಅಣ್ಣಯ್ಯ. ಅಮ್ಮ ದ್ರೌಪದಿ, ಇವಳ ತಂದೆಯನ್ನು ಕೊಂದು ಇವಳ ತಾಯಿಯನ್ನು ವೈಭವಕ್ಕೆ ಗುರಿ ಮಾಡಿ. ಅಣ್ಣಯ್ಯ ಇವಳ ತಂದೆ ತಾಯಿಗಳನ್ನು ನಾನೇನು ಕೊಂದಿಲ್ಲ. ಅವರು ಕರ್ಮಕ್ಕೆ ಅವರು ಹೋಗಿರುವುದಮ್ಮ ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ಮತ್ತೆ ಇವಳನ್ನು ನೀನು ಧರ್ಮದಲ್ಲಿ ಹೇಳಲು ಇವಳನ್ನು ದುಃಖ ಕೀಡು ಮಾಡುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ಮನ್ಮಥನ ಗಂಡನೆಂದು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಳ್ಳುವಳು ಈ ರತಿಯ ಕರವನ್ನು ಬಿಟ್ಟು ಹೋಗು. ಸ್ಥಿರವಾಗಿ ಬೇಡಿಕೊಳ್ಳುವ ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಈ ಬಾಲ ಜನಿಸಿದಾಗಲೇ ಇವಳ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಅಣ್ಣನಿಗೆ ಕೊಡದಿಲ್ಲ ಬಂದು ಮನದೋಡಿ ಚೆನ್ನಾಗಿದ್ದರು. ಅಮ್ಮ ದ್ರೌಪದಿ, ಕಮಲದಿಂದ ಕಮಲನು ಆ ಗೊಲ್ಲ ಕೃಷ್ಣನಂತೆ ಅಂಗಬಲದಿಂದ ಎನ್ನನ್ನು ರಕ್ಷಿಸಿದ ಗರ್ವದಿಂದ ಹಿತವನ್ನು ಮಾಡಿಕೊಂಡು ತನ್ನ ಗರ್ವವೇ ತನ್ನನ್ನು ತಿನ್ನಿತ್ತು. ಅದರಲ್ಲಿ ನೀನು ಗೋವಿಂದನಾಗಿ ಬುದ್ಧಿ ಹೇಳುವುದು ತರವಲ್ಲ. ಇನ್ನನ್ನು ನಾನು ಕರೆಸಿಲ್ಲ. ಸುಮ್ಮನೆ ನೀನು ಒಂದು ಆದಿಯನ್ನು ಹಿಡಿದುಕೊಂಡು ನಡೆಸುವುದರ ಚೆಲ್ಲಾದೆ ಬಿಟ್ಟು ಅಣ್ಣಯ್ಯ ಅಮ್ಮ ದ್ರೌಪದಿ, ಒಂದೇ ಹಠವನ್ನು ಹಿಡಿದರೆ ಅಮರೇಶ್ವರನ ಮೆಚ್ಚುವನೆ. ಆ ಅಮರೇಶ್ವರನ್ನು ಮೆಚ್ಚದಿದ್ದರೆ ಚಿಂತೆ ಇಲ್ಲ. ಇವರನ್ನು ಮಾತ್ರ ನಾನು ಬಿಡುವುದಿಲ್ಲ. ಈ ರತಿಯ ಕರವನ್ನು ಬಿಡುವ ಅಮರೇಶ್ವರನ ಸರ್ವತಾ ನಿನ್ನನ್ನು ಮೆಚ್ಚುವನು. ಆ ಅಮರೇಶ್ವರನಿಗೆ ನನಗೆ ಪರಿಯನೆಂದರೆ ಅದು ನನಗೆ ನಗು ಬರುವುದು ದ್ರೌಪದಿ. ಅಣ್ಣಯ್ಯ ಅಮ್ಮ ದ್ರೌಪದಿ, ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ಅಮರೇಶನ ಕರುಣ ಆನಂದ ಕಾರಣ ಮನದಲ್ಲಿ ಇಲ್ಲ ಕಾರಣ.
ಆಗೋದು ಸಾಧ್ಯವಿಲ್ಲ. ಅಣ್ಣಯ್ಯ ಏನೇ ಲಾರಿ ಮನೆಯ ಅಣ್ಣಯ್ಯ ಮಾನವೇ ಒಂದು ದಾರಿ ಸತ್ಯ ಆಗಲಿಲ್ಲ ಒಂದು ಅಯ್ಯೋ ಎಂಥ ಏನೇ ದ್ರೋಹಗುಂಡೆ ಅಣ್ಣಯ್ಯ ಇಂಥ ಮಾತುಗಳನ್ನು ಆಡಿದರೆ ನಿನ್ನ ಮರ್ಯಾದೆ ಉಳಿಯಲಿಕ್ಕಿಲ್ಲ. ಇನ್ನು ಮೇಲೆ ಈ ನದಿಯ ಆಸೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತೆರ. ಈ ದೇವಗಣವಂತಿ ಎಂದು ನಾ ಹೇಳಲಿಕ್ಕೆ ಬಂದಿರುವೆ ಪಾಂಚಾಲೆ ಬಿಡುವುದಿಲ್ಲ ಈ ಮನೆ. ಅಣ್ಣಯ್ಯ ಏನೇ ದ್ರೌಪದಿ ಈ ಕೋರನಿಗೆ ಕರವುದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ನೀನು ಕರವನ್ನು ಸ್ಥಿರವಾಗಿ ಬೇಡಿಕೊಳ್ಳುವುದಕ್ಕೆ ನೀನೇನು ಏನೋ ಒಡ ಹುಟ್ಟಿದ ಅಕ್ಕಯ್ಯ ಹೇಗೆ? ಅಣ್ಣಯ್ಯ ಅಮ್ಮ ದ್ರೌಪದಿ ಒಡ ಹುಟ್ಟಿದವನ್ನೇ ತಿಳಿದುಕೋ. ನಿನ್ನ ಒಡ ಹುಟ್ಟಿದಂದು ತಿಳ್ಕೊಂಡರೆ ಅಕ್ಕಯ್ಯನಾದ ಕಮಲಗಂಗೆಯು ಈ ಚಿಕ್ಕ ಕೋರೆಯಾದ ಅತಿಥಿಯನ್ನು ಗೋಳಾಡಿಸುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಅಣ್ಣಯ್ಯ ಅಮ್ಮ ದ್ರೌಪದಿ ಎನ್ನ ಮಾತನ್ನು ಕೇಳು. ಈ ಬಾಲಿಕೆ ಕರವನ್ನು ಬಿಡು. ಎಷ್ಟು ಮಾತ್ರ ಕರುಣವಲ್ಲ ದ್ರೌಪದಿ. ಕಂಡೆಯ ಅಣ್ಣ ಬೋರುಗನ್ನಿಯ ಪುಣ್ಯ. ಏನೇ ಕಲ್ಯಾಣಿಯಾದ ಎಂದೇ ಅಣ್ಣಯ್ಯ ಅನ್ನ ಎಂದು ಬಣ್ಣದ ಮಾತನ್ನು ಆಡಿದ ಗೆಳೆಯ ಅಂತಃಕರಣ ಮುಟ್ಟಿದ್ದೆ. ರತಿ ಎಂಬ ಮುಚ್ಚಿದ ಕಟಾರಿಯನ್ನು ನಾನು ಬಿಡುವುದಿಲ್ಲ ನಿನಗೆ ತಿಳಿದಿದೆಯಾ? ಎಲೆ ತೋಳಮುಟ್ಟೆ ಅಗ್ಗಜ ಆಯುರು ಮಾತ್ಸರ್ಯನಿಗೆ ಬರೆಯದಿದ್ದರೆ ನನ್ನ ಸಂಪತ್ತನ್ನು ಕಡಿಮಾಗುವುದಾ ಹೊರಗಡೆ ಹೆಚ್ಚಾಗುವುದಾ ಹೇಗೆ? ಇದೇ ಬಣ್ಣ ಮುಂದೆ ನನ್ನಂತ ರಾಜಾದಿರಾಜನಿಗೆ ಆ ಬಡಜಂಗಮ ಶಿವನು ಕುಡಿಯುವನೆಂದರೆ ಅಯ್ಯೋ ಎನ್ನಿಗೆ ಮನೆ ಬರ್ತದೆ. ಇದೇ ಬಣ್ಣ ಮುಂದೆ ಅಣ್ಣಯ್ಯ ಈ ಹೊತ್ತಿಗೆ ಸೃಷ್ಟಿಕರ್ತನು ನಾನೇ, ಸಂರಕ್ಷಣಕರ್ತನು ನಾನೇ, ಲಯಕರ್ತನು ನಾನೇ. ನನ್ನಕ್ಕಿಂತಲೂ ಹೆಚ್ಚಾದ ದೇವರು ದಾರಿರುವರು. ಎಂಥ ಮಾತುಗಳನ್ನು ಆಡಿದೆ, ಇಂಥ ಮಾತುಗಳನ್ನು ಇಲ್ಲ. ಇನ್ನು ಮೇಲೆ ನದಿಯ ಆಸೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತೆರಳು. ನದಿಯನ್ನು ಬಿಡಿಯೋದು ನಡೆಯಬೇಡ ಏನೋ ಭಂಡನೆಯ ಭಂಡನಾದ ಪುಂಡ ಕಾವಲಿಗರೇ, ಏನೇ ಬಂದ ಮುಂದೆ ಇದುವರೆಗೂ ನಿನಗೆ ಹಂಗಲಾಚಿ ಬೇಡಿಕೊಂಡಿದ್ದು ಹೇಗಾಯ್ತಂದರೆ ಹೇಗಾಗಿತ್ತು? ಕೋಣದ ಮುಂದೆ ಕಿನ್ನರಿ ಬಾರಿಸಿದಂತಾಯ್ತು. ಕೋಣೆಯ ಕೊರಳಲ್ಲಿ ಮುತ್ತಿನ ಹಾರ ಆಗಿದಂತಾಯ್ತು. ಇದುವರೆಗೆ ನಾನು ನಿನಗೆ ಹೇಳಿದ್ದು ಹೇಗಾಗಿತ್ತಂದರೆ ಹೇಗಾಯ್ತು? ಹೋರು ಬಂಡೆಯ ಮೇಲೆ ಮಳೆಯನ್ನು ಸುರಿದರೆ ಬೆಳೆಯನ್ನು ಬರುವುದಿಲ್ಲ. ದ್ರೌಪದಿ ಬಂದ ಮತ್ತೆ ದ್ರೌಪದಿ ಇಲ್ಲಿಂದ ಬುರ್ಕನಿಗೆ 100 ವರ್ಷ ಬುದ್ಧಿ ಹೇಳಿದರು. ಬುದ್ಧಿ ಅದರಂತೆ ನಿನ್ನಂತ ಗಂಡ ಮುಂಡಳಿಗಳಿಗೆ ಎಷ್ಟು ಹೇಳಿದರು 1000 ವರ್ಷ ಇದ್ದರೆ ನಿಮಗೆ ಬುದ್ಧಿ ಬರುವುದಿಲ್ಲ. ದ್ರೌಪದಿ ಕೂಡಲೇ ಏನೇ ಮುಖ್ಯ ಇರಲಿ ನೋಡಬಾರ್ದಾತಕ್ಕೆ. ಇಲ್ಲಿ ಬಿದ್ದಿರುವ ಈ ಧರ್ಮಭಾನವನ್ನು ತೆಗೆದುಕೊಂಡು ನಿನ್ನ ಗುಂಡಿಯನ್ನು ಸಣ್ಣನೆ ಸೇರಿಬಿಡುವ ನೋಡು. ಏನೇ ಬಂಡ ಮುಂಡೆ ಗಂಡಿಯನ ಪಾತಕ ಮುಗಿಸಿ ಬಿಡುವ ನೋಡು ನಿನ್ನ ಜಾತಕ. ಏನೇ ಎಣ್ಣೆ ಬಣ್ಣ ಕಂಡಂತೆ ಬಗಲ ಆಡಿದರೆ ನಿನ್ನ ಕಾಲುಗಳನ್ನು ಬಿಡುವ ಈ ಭೂಮಂಡಲಕ್ಕೆ ಅಪ್ಪಳಿಸಿ ನಿನ್ನ ಕಣ್ಣನ್ನು ಸಮೀಪಕ್ಕೆ ಕಳೆಸಿ ಪುಂಡರಿ ಕಚ್ಚಿ ಅದರದಿಗೆ ಗಂಡನಂತೆ ಕತ್ತಲಲ್ಲೊಂದು ಡಂಗೂರವನ್ನು ಉಳಿಸುವೆ. ಏನೇ ಎಣ್ಣೆ ಕಥೆಯಿಂದ ಹಣ್ಣೆ ಇತ್ತಾಂಡ ಮಂಡಲಾಧಿಪರ ಪುಂಡ ಕೌಂಡೀಕನೆಂಬ ಎಚ್ಚರವಿಲ್ಲದ ಮತ್ಸರದಿಂದ ಚಾಪಪಾಣಗಳನ್ನು ನಡೆದು ಸಮಪಕ್ಷದಿಂದ ಮರಕ್ಕೆ ನಿಲ್ಲುವುದಕ್ಕೆ ಇದೇನು ಕಾಮನಾಟ ಇದ್ದರೆ ಇದೇ ಭಾವನೆ ಎಲ್ಲ ಬಣ್ಣ ಇದೇ ನಿನ್ನ ಪರಾಕ್ರಮ ನಡೆಯಬೇಕಾದರೆ ಏಕಾಂತ ಕೋಣೆಯಲ್ಲೇ ಮತ್ತು ಬಯಲಿಗೆ ನಡೆಯಬಲ್ಲವನೇ. ಇದೇ ಮೂರ್ಖ ಇದೇ ಮರ್ಯಾದೆಯಿಂದ ಸುಮ್ಮನೆ ಹೋದರೆ ಒಳ್ಳೆದಾಗಿತ್ತು. ಇಲ್ಲವಾದರೆ ನಿನ್ನನ್ನು ಈ ನಿನ್ನ ಚರವನ್ನು ಕತ್ತಲಿಸಿದ ಹೊತ್ತಿನ ಮೂಡಲೇ ಮನ್ಮಥನ ಕಲಹವೇ. ಎಲ್ಲೋ ಬಣ್ಣ ಇದೇ ಮೂರ್ಖ ನೀನು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ನಿನ್ನ ನಾಲಿಗೆಯನ್ನು ಸರಳಿಸಿ ನೋಡು. ಇಲ್ಲೇ ಬಂಡಳ ಎಲ್ಲೋ ಊದಿ ಹತ್ತಿರಂತಾನೆ
ಈ ಭೂಮಂಡಲಿಗೆ ನಿನ್ನನ್ನು ದಡ್ಡನ್ನ ಅಪ್ಪಳಿಸಿ ಬಿಡುವನು. ಸಹಜವಾಗಿ ಹೊಡೆದನು. ಒಂದು ಬಾಂಧವನ್ನ ಹತ್ತಿಸಿದರೆಂಬ ನಿನ್ನ ಗರ್ವವನ್ನು ಈ ಭೂಮಂಡಲಕ್ಕೆ ತಿಳಿದುಬಿಡುವನು ನೋಡು. ಇನ್ನಂತ ಅಬಲೆಯಿಂದೇ ಎನ್ನನ್ನು ಏನು ಮಾಡುವುದು ಆಗುವುದಿಲ್ಲ. ಏನ ಮೂರ್ಖ, ಏ ಮೂರ್ಖ, ಏನಾಗುವುದು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುವುದು. ಕಂಡೇನ ಭಂಡ ಆರಿಸಿ ಬಿಡುವ ಗಗನಾಂತರಕ್ಕೆ ನಿನ್ನ ಮುಂದ. ಏನೇ ಎಣ್ಣೆ ಎಲ್ಲೋ ಮೂಡ, ಇನ್ನ ಸಮಾನ ಯುದ್ಧ ಮಾಡುವರನ್ನು ಈ ಧರಣಿಯಲ್ಲಿ ನಾನು ಕಾಣೆನು. ಏನೇ ಎಣ್ಣೆ, ಅಬಲೆಯನ್ನು ಕೊಲ್ಲಿದ ಶ್ರೀಯತ್ತ ದೋಷ ಬಂದಿತ್ತನ್ನು ಇಲ್ಲಿವರೆಗೆ ಸುಮ್ಮನೆ ಇದ್ದರೆ ಮೋಸವನನ್ನು ಕಂಡು ಸುಮನವು ಮೈ ಮೇಲೆ ಬಂದಂತೆ ನೀವು ಎನ್ನ ಮೇಲೆ ಬರುವಿಯಾ? ಬಾ, ಯುದ್ಧಕ್ಕೆ ನಿಲ್ಲು ನಿಲ್ಲು. ಈ ಕಾಲನ್ನ ಕಳೆದೋಳಿರುವ ಕಟಾರೆಯಿಂದ ನಿನ್ನ ಶಿರವನ್ನು ಕಳೆದು ಜೀವವನ್ನು ತೆಗೆದು ಸರ್ವತಾ ಯಮಪುರಿಗೆ ಕಳಿಸದಿದ್ದರೆ ಬರಿದೆ ನನ್ನ ಕೈಯಲ್ಲಿ ಚಾಪಮಾನವನ್ನು ಸರ್ವತಾ ತರಿಸುವುದಿಲ್ಲ. ಸ್ತ್ರೀಯತ್ತ ದೋಷ ಬಂದರೂ ಚಿಂತೆ ಇಲ್ಲ. ಹಿಂದಿನಿಂದ ನೋಡಿ ಬಂದಿರಿ ಸುಂದರೇ. ಹಾಗಾದರೆ ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧನಾಗು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಅಮ್ಮ ದ್ರೌಪದಿ, ಕೌಂಡ್ಲಿಕ ದಾನವನು ಕೂಡ ಯುದ್ಧವನ್ನು ಮಾಡಿದೆ. ಅಮ್ಮ ದ್ರೌಪದಿ, ಕೌಂಡ್ಲಿಕ ದಾನವನ ಕೂಡ ಯುದ್ಧವನ್ನು ಮಾಡಿ ಜಯಿಸುವ ಪರಾಕ್ರಮಿಗಳು ಇಲ್ಲ. ನೀನು ಯುದ್ಧವನ್ನು ಈ ರೂಪದಿಂದ ಮಾಡಿ ಎಂದಿಗೂ ಜಯಿಸಲಾರೆ. ಪಾರ್ವತಿ ದೇವಿಯ ಕುರಿತು ಸ್ತೋತ್ರ ಮಾಡಿ ಆಕೆಯನ್ನು ಮೆಚ್ಚಿಸಿ ಆ ತಾಯಿಯ ಅದ್ಭುತ ಅವತಾರವನ್ನು ಒಂದು ಗಳಿಗೆ ಪಡೆದು ಆ ರಾಕ್ಷಸರನ್ನು ಸಂಹರಿಸು. ನೀನು ಬಂದ ಕಾರ್ಯವನ್ನು ನೆರವೇರಿಸು ದ್ರೌಪದಿ. ಅತಿ ಜಾಗೃತಿ. ಓಂಕಾರ ಜನನೇ ಭವಾನಿ, ಜಯ 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 ಜನನೇ ಭವಾನಿ, ಜಯ 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 ಜನನೇ ಭವಾನಿ. ಓಂಕಾರ ಜನನೇ ಭವಾನಿ, ತ್ರಿಶೂಲ ಪಾಣೆ ದೇವೆ ಪ್ರಿಯರೇ, ತ್ರಿಶೂಲ ಪಾಣೆ ನೀನೆ ಪ್ರಿಯರೇ, ಅಭಯವ ನೀನೆ ಅಮ್ಮನ ಮಾತೆ, ಅಭಯವ ನೀನೆ ಅಮ್ಮನ ಮಾತೆ, ಸಕಲ ಜಯಂಗಳ ನೀನೆ ಮಾತೆ, ಸಕಲ ಜಯಂಗಳ ನೀನೆ ಮಾತೆ. ಓಂಕಾರ ಜನನೇ ಭವಾನಿ, ಜಯ 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 ಜನನೇ ಭವಾನಿ, ಜಯ 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 ಜನನೇ ಭವಾನಿ. ಮಗಳೇ, ಎನ್ನನ್ನು ಧ್ಯಾನಿಸಿದ ಕಾರಣವೇನು ಮಗಳೇ? ಅಮ್ಮ ಜನನೇ, ಆ ಪುಂಡ ಕೌಳಿಕನನ್ನು ಸಂಹಾರ ಮಾಡಿ ನಿನ್ನ ರೂಪವನ್ನು ಅರಗಳಿಗೆ ನಿನಗೆ ಕೊಡುವಂತಲಾದ ಜನನೇ ಈ ಲೋಕಪಾವನಿ. ಇಷ್ಟದಂತಾಗಲಿ ಮಗಳೇ. ಏನೋ ಬಂದನಿಗೆ ಬಂದನಾದ ರಾತ್ರಿ ಚರ ಎಲ್ಲ ಬಂದರೆ ಎಲ್ಲ ಹತ್ತಿರಂತವರೇ ಬಾಯ ಬಂದ ಹಾಗೆ ಬರುತ್ತಿರುವಿಯ ಸಹಜವಾಗಿ ಮಾತನಾಡಿದನು. ನಿನ್ನ ಗರ್ವವನ್ನು ಈ ಭೂಮಂಡಲಕ್ಕೆ ನೋಡು.
ಇಂದು ದುರ್ಗಿಯರ ಗಂಡ ಖಂಡಿತ ದಾನವ ನಮ್ಮ ಹೆಸರು ನಿಮಗೆ ಗೊತ್ತಿಲ್ಲವೇ? ಏ ಮೂರ್ಖರೇ, ಏನೋ ಮೂರ್ಖರೇ, ನೀನ್ಯಾವ ಗಂಭೀರನೊಂದು ಮುಂದರಲು ಬಂದಿರುವೆ? ಇದೇ ಅಂಬಿಕೆ, ಯೋಧಮ, ನಮ್ಮ ವಂಶೋದ್ಧವನಾದ ಮಹಿಷಾಸುರನ ಕೂಡ ನಿನ್ನ ಮೋರೆಯ ಮೇಲೆ ಉಗುಳಿಸಿಕೊಂಡಿದ್ದು ಸಾಲೆ. ಮತ್ತೆ ನೀನು ಎಚ್ಚರವಿಲ್ಲದೆ ಮತ್ತೆ ನೀನು ಬಂಡುಗೆಟ್ಟು ಎನ್ನ ಕೂಡ ಬಂಡಾಟಕ್ಕೆ ಬಂದಿರುವ ಛೀ ಮಾರಿಯ ಇವತ್ತನ ಕುಮಾರಿಯ ಎಲ್ಲ ಬಂಡರೆ ಎಲೆ ಪಾರ್ವತಿ ಶುಂಭವಿ ಶುಂಭವನ್ನು ಬಂದ ಹಾಗೆ ಎಲ್ಲ ನಮ ಎಲೆ ಮೂರ್ಖಳೆ ಮಹಿಷಾಸುರನನ್ನು ಕೊಟ್ಟಿ ಕುಟ್ಟಿ ಅವನ ಎತ್ತಿನ ಹಾಗೆ ಎಲ್ಲ ತಿನ್ನುತ್ತಾರೆ. ಎಲೆ ಶಾಂಭವ ಮಹಿಷಾಸುರ ಮರ್ಧನಿ ಎಂಬ ನಾಮವಿದ್ದು ಸಾರ್ಥಕವೇನು ಪಾತಕ? ಜಾತಕ ಪರಿಣಾಮೈ ಗಂಡ ಚಾಮುಂಡೇಶ್ವರಿ, ಈ ಭೂಮಂಡಲಕ್ಕೆ ಗಂಡರಾದ ಮಧುಕೈತರು ನಿನ್ನ ಕುಂಡಲ ಮೇಲೆ ಒತ್ತು ಭಂಗಿಸವಾಗ ನಿನ್ನ ಪರಾಕ್ರಮ ಎತ್ತರಡಿತು. ಮೂರ್ಖರೇ, ಮೋಸದಿಂದ ಮಹಿಷಾಸುರನ ಕೊಲ್ಲಿದ್ದಲ್ಲದೆ ನೀನಾದ ಪರಾಕ್ರಮಿಯಾದ ಹೆಂಗಸು. ಏ ಮೂರ್ಖರೇ, ಅಲೋ ಮೂರ್ಖರೇ, ಹಿಂದಕ್ಕೆ ಭಸ್ಮಾಸೂರನಾದ ಉರಿವಸ್ತ್ರದ ಘಾಟಿಗೆ ತಾಳಲಾರದ ನಿನ್ನ ಗಂಡನಾದ ಬೂದಿ ಬಡಕ ಜಂಗಮನನ್ನು ಕಟ್ಟಿಕೊಂಡು ದಾವದಿಕ್ಕಿಗೆ ಓಡಿ ಹೋಗಿದ್ದೀವಿ. ಆವಾಗ ನೀನೇ ನನ್ನ ಸಣ್ಣಾಕೆ ಆಗಿದ್ದೀಯಾ ಹಾಗೆ? ಏ ಮೂರ್ಖರೇ, ಅಲೋ ಮೂರ್ಖರೇ, ನಿನ್ನ ಮನಗರ್ವದಿಂದ ಎನ್ನಡನೆ ಯುದ್ಧಕ್ಕೆ ಬಂದು ಸತ್ತು 10 ಕಾಗಿಗಳ ಪಾಲಾಗಿ ರುದ್ರಗೇಡಿನ ಮುಗಿಸಿಗೇಡಿ ಆಟ ಮಾಡಬೇಡ ರುದ್ರಾಣಿ, ಕಾಮನಾಟಕದೋಳು ಬಹು ಜಾನಿ. ಎಲ್ಲ ದಿನ ಅಂತವನೇ ಎಲೆ ಅಂಬಿಕೆ, ಎಲ್ಲ ರಾತ್ರಿ ಜನ, ಏ ಮೂರ್ಖ, ತಗಲಿ ಬಿಡುವವರಿಂದ ನಾನು ನಿಲ್ಲಿಸಿರ ನಿನ್ನ ಶಿರವನ್ನು ತೆಗೆದು ಬಿಡೋಣ ಅಂಬಿಕೆ. ಕೊಪ್ಪೇರಿ ಒಪ್ಪಿನಿಂದ ನನ್ನನ್ನು ಕಾಮನಾಟಕದ ಜಾವಣಿಯಿಂದ ಮಾಡಬೇಡ. ಎಲ್ಲ ತಿರುತ್ತಾನೆ ಮೂರ್ಖಳೇ, ನಿನ್ನ ನಾಲಿಯನ್ನು ಸರಳನೆ ಸೀಳಿ ಕಾಗೆ ಉಡಪಡಿಸುವ ನೋಡು. ನಿನ್ನನ್ನು ದರ್ಪಣವನ್ನು ಈ ಭೂಮಂಡಲಕ್ಕೆ ಅಪ್ಪಳಿಸುವ ನೋಡು. ಕಣ್ಣಿಯನ ಭಂಡ ಆರಿಸಿಬಿಡೋ ಗಗನಾಂತರಕ್ಕೆ ನಿನ್ನ ರುಂಡ. ಹೊಳಿಗೆಯಲ್ಲಿ ಆದರಿಗಿತ್ತಿನ ಆದ ಪಾರ್ವತಿ ಯಾವ ತೆಲಿಗೇರಿ ಎಚ್ಚರ ತಪ್ಪಿ ಒದರುವೆಯ? ನೀನು ಎಚ್ಚರ ತಪ್ಪಿ ಬರಬೇಡ. ಹೊಳಿಗೆ ಈ ಭೂಮಿಯ ದರ್ಪಣವನ್ನು ಉರುಳಿಸಿ ಕೆಡವಲಿಕ್ಕೆ ನಿನ್ನ ಪಾಲಿಗೆ ಚಂದ ಮುಂದರೆ ಏ ನಾರೇ, ಉದ್ದಾಂಡ ಪುಂಡ ಕೌಂಡಿಕನು ನಾರಿರುವನ ನಾರಿಯೇ ತುಚ್ಛ ವಚನಗಳನ್ನು ಮೆಚ್ಚಿಗೆ ಉಚ್ಚರಿಸಿದರೆ ಈಗ ಎನ್ನ ಅಷ್ಟದೋಳು ಪ್ರಜ್ವಲಿಸುವ ಈ ವಜ್ರಾಯದಿಂದ ನಿನ್ನ ಕುಚತರಂಗಗಳನ್ನು ಕೈ ಈ ಭೂತಾಟಕ್ಕೆ ಚೆಲ್ಲುವೆ. ಮುಂದರಿದ ಕೇಶವನ್ನು ಬಿಡಿದು ಮುಂದಕ್ಕೆ ಬಗೆಸಿ ಮುತ್ತಿ ತಾಣವನ್ನು ಮಾಡಿ ರಕ್ತವನ್ನು ಕಾರಿಸಿ ಚಕ್ಕರೆ ಈಗಲೂ ನಿನ್ನನ್ನು ಯಾವ ಪಡೆದ ತಾಯಿಯೇ. ಏನೋ ರಾಚಿಂಚಲ ಅಂಬಿಕೆ, ನನ್ನನ್ನ ಏನೋ ಮೂರ್ಖರೇ, ಏನೋ ಮುದಿ ಹತ್ತಿರತ್ತವರೇ, ಏನೇ ಅಂಬಿಕೆ, ಒಂದು ಸರಿ ಒತ್ತರೆ ಅಂತ ಹೇಳುವ ಶಕ್ತಿ ಇಲ್ಲ. ಹಾರಾಡುತ್ತ ಬಂದರೆ ಎನ್ನದೊಂದು ರೋಮ ಸಹಿತ ನಡೆಯುವುದಿಲ್ಲ. ಎಲ್ಲ ಮೂರ್ಖರೇ, ಏ ಮೂರ್ಖ, ನಿನ್ನ ರಕ್ತವನ್ನು ಭೂತಗಳಿಗೆ ಉಣಪಡಿಸುವ ನೋಡುವರು. ಎಲ್ಲ ಬಂದರೆ ಏ ಮೂರ್ಖ, ನಿನ್ನ ಪ್ರಾಣವನ್ನು ಮೂರ್ತಿ ದೇವತೆಗಳಿಗೆ ಉಣಪಡಿಸುವ ನೋಡು. ಎಲ್ಲ ಮೂರ್ಖ ಮೂರ್ಖರೇ, ಬಾಪು ಬಾಪುರ ಚೌಡೇಶ್ವರಿ ಎಂಬ ನಾಮವಿದ್ದು ಸಾರ್ಥಕವಾದ ಪಾತಕ ಮುಗಿಸಿಬಿಡುವ ನೋಡು ನಿನ್ನ ಜಾತಕ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿನ್ನ ಪ್ರಶ್ನೆ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ. ತಪ್ಪು ಸಹಿತ
ಕಾಣುವಂತೆ ತೋರುತ್ತದೆ. ಬಹಳ ಸಂತೋಷವಾಯಿತು. ನಮೋ ನಮೋ ಪಾರ್ವತಾ ದೇವಿ, ತಮ್ಮ ಸಿಟ್ಟು ಶಾಂತಿ ಮಾಡಿಕೊಳ್ಳಿ. ತಮ್ಮ ಗದ್ದಲವನ್ನು ಕೇಳಿ ರುದ್ರಾದಿಗಳು ಸತ್ತು ಮಾಡದೆ ಎಪ್ಪಲಯನವಾದರು. ಅಹೋ ಜನನಿ ನಾರದ, ಈ ರಕ್ಕಸನನ್ನು ಕೊಲ್ಲಿದ್ದು ಬಹಳ ಸಂತೋಷವಾಯಿತು. ದಯಮಾಡಿ ಮೈಮರೆತ ಬಿದ್ದಿರುವ ಮನ್ಮಥ ಮೊದಲಾದವರನ್ನು ಪ್ರಾಣದಿಂದ ಎಬ್ಬಿಸಿ ನಿಮ್ಮ ಪಾಲಿಗೆ ಕೀರ್ತಿಯನ್ನು ಪಡೆಯಬೇಕೆಂದು ಬೇಡಿಕೊಳ್ಳುತ್ತೀನಿ ಮಾತೆ, ಸೌಖ್ಯದ ಮಾತೆ. ನಾರದ, ಅಹೋ ಅಮ್ಮಯ್ಯ, ನಿನ್ನ ವಚನವನ್ನು ಪಾಲಿಸುವೆನು. ಇಲ್ಲಿ ಬಿದ್ದವರನ್ನು ಪ್ರಾಣದಿಂದ ಎಬ್ಬಿಸುವೆನು. ಕಂಡೆಯ ನಾರದ? ಅಹೋ ಅಮ್ಮಯ್ಯ, ನಾರದ, ನಿಮ್ಮ ಅಪ್ಪಣೆಯಂತೆ ಮನ್ಮಥ ಮೊದಲಾದವರು ಪ್ರಾಣದಿಂದ ಎದ್ದಿರುವರು. ಮುಂದಿನ ಮಂಗಳ ಕಾರ್ಯಕ್ಕೆ ಅಪ್ಪಣೆಯನ್ನು ದಯಪಾಲಿಸು ಜನನಿ, ಸೌಖ್ಯಪದಾಯು. ನಿನ್ನೆಷ್ಟಿದಂತಾಗಲಿ ನಾರದ, ಗಾನವಿದ್ದ ವಿಶಾರದ. ಒಗ್ಗರಣೆ ಮಾಡಿಸುತ್ತೆ. ಒಗ್ಗರಣೆ ತಿಂದು ಹೊಟ್ಟೆ ಹಿಡ್ಕೊಂಡ್ರೆ ಮುಂದೆ ಡಾಕ್ಟರ್ ಅದ ನೋಡ, ಆತ ಕೃಷ್ಣನ್ ದಾಡಿಲ್ಲ, ಎಲ್ಲರೂ ಗ್ಯಾಸ್ ಟ್ರಬಲ್ ಗುಳಿಗಿಟ್ಟಾನ, ಇಸ್ಕೊಂಬೋದು ಹೋಗೋದು. ಹೊಟ್ಟೆ ತುಂಬ ಒಗ್ಗರಣೆ ತಿನ್ರಿ, ಮುಂದೆ ಆದತ್ ನೋಡ್ತಾನೆ, ಆತ ನೋಡ್ತಾನೆ ಮುಂಜಾನೆ ಎಲ್ಲರನ್ನ. ಬರ್ತಾನೆ, ಬರ್ರಿಯಪ್ಪ ಡಾಕ್ಟರ್ ಕರ್ರಿ. ಹ್ಞೂನಮ್ಮ ಅಮ್ಮ, ಈ ರೋಸ್ ಮನ್ಸ್ ಪೂಜಾಕಾಗಲ್ಲ ದಿನ ಅಂತ ಲೊಟ್ಟು ಬೇಡಪ್ಪ, ಇಡದ್ನೆ ಮತ್ತೆ ಲೊಟ್ಟು ತಿನ್ನಿಸ್ತೀರಿ. ಹಂಗೆ ಒಗ್ಗರಣೆ ತಿನ್ಸಣ್ಣ. ಸಿಟಿ ಬಂದ ಮೊದ್ಲು ಹಿಂಗೆ ತಂದಿಲ್ದಂಗೆ ಮದುವೆ ಮಾಡ್ಕೊಂಡ್ರೆ ಹಂಗೆ. ಪಾಪ ನೋಡ್ರಮ್ಮ, ಹೆಣ್ಣಿನ ಕಡೆ ಈ ಕಡೆ ಬರ್ತಾರೆ ಮುಯ್ಯ, ಗೊಂಡಿನ ಕಡೆ ಆ ಕಡೆ ಕುಡಿಯೋಕೆ ಬರ್ತೀವಿ ನೋಡ್ರಿ. ಬರೇ ಕೈಲಿ ಹೋದ್ರೆ ಮನೆಗೆ ಬಂದು ಇಸ್ಕೊಂಬರ್ತೀವಿ ನೋಡ್ರಿ ನಾವು. ನಿನ್ನ ಸತಿ ಹೆಸರನ್ನು ಹೇಳು. ಏನು ಹೇಳುತ್ತೀರಿ ಎಂದು ಹೇಳಿದೆಯಲ್ಲ, ನೋಡಿ ಹೇಳು. ಅಕ್ಕ ಎಲ್ಲ ಅತ್ತೆ. ಅತ್ತೆ ಹಿಂಗುಂಗುರ ಕೂದಲ ಬಂಗಾರು ಬೈತೇಲೆ ಅಂಗಳದಾಗ ಕುಂತ್ಕೊಂಡು ರಂಗೋಲಿ ಹಾಕ್ತಾಳ ರತಿ. ಇನ್ನೊಂದ್ಸಲ ಹೇಳಿ, ಯಾರು ಕೇಳಿಸ್ತಿಲ್ಲ. ಜೋರು ಹೇಳು. ಅತ್ತೆ ಮನೆ ಕೇಳವಲ್ದ. ಹುಂಗುಂಗುರ ಕೂದಲ ಬಂಗಾರು ಬೈತೇಲೆ ಅಂಗಳದಾಗ ಕುಂತ್ಕೊಂಡು ರಂಗೋಲಿ ಹಾಕ್ತಾಳ ರತಿ. ಈಗ ಅರ್ಥ ಆಯ್ತು. ಅತ್ತೆ ಕೇಳಿಸ್ಬೋದು. ಅಮ್ಮ ಮಗಳೇ,
ನನ್ನ ಹಳೆಯನ ಹೆಸರನ್ನು ಉಸುರು ಮನ್ಮಥ. ಗುಲಾಬಿ ಕೆಂಪು, ಮಲ್ಲಿಗೆ ತಂಪು, ನನ್ನವರು ನನಗಿಂತ ಬಲೂ ಕೆಂಪು. ಮನ್ಮಥ ಮಹಾರಾಜ. ಹೌದು ಸುಂದರಿ, ಹೀಗೆ ಮಾಡಬೇಕಿರುವುದು. ಕಾಂತ, ಹೇ ಕಾಂತಿ, ಏನು ಬೇಡಕ್ಕೆ ಅದೇನು ಚೆನ್ನಾಗಿ ಹೇಳು. ಈ ಸುಖದಲ್ಲಿ ಓಲಾಡುವಾಗ ಆ ಸ್ವರ್ಗ ಸುಧಯ ಮನೆಗೆ ಬೇಡ ಯಾಕ ಏನಿಲ್ಲ ಹೇಳಲೇ ಏ ಕೇಳಿದೆಯಾ ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ತಾಯಿ ಬೇಗ ಬೇಗ ಬಾ ಬಾರು ಬಾರು ಕಲ್ಯಾಣ ಮಂಟಪಕ್ಕೆ ಬಾ
ಆಯ್ತಲ್ಲ, ಖುಷಿ ಆಯ್ತಲ್ಲ? ಬಹಳ ಖುಷಿ ಆಯ್ತಲ್ಲ. ನಮ್ಮಿಬ್ಬರ ಕಾರ್ಯಕ್ಕೆ ಜಯವಾಗಲಿ, ಜಯದಾರ್ಥನೆ ಹಿರಿಯಾಟಕ್ಕೆ ತಡರತಿಯನ್ನು ಲಗ್ನವಾದನು ತಡ ಮಾಡದ ಕಾರ್ಯದೊತ್ತಿಗೆ ಡ್ಯೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ನಿನ್ನ ಹೆಸರಿಂದಾಗಲಿ ದೇವ.